ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ. ರಬ್ಬಿ ಶ್ರಹ್ ಲಿ ಸದ್ರಿ ವಯಸ್ಸಿರ್ ಲಿ ಅಮ್ರಿ ವಹಲುಲ್ ಉಕ್ದತನ್ ಮಿನ್ ಲಿಸಾನಿ ಯಫ್ಕಹು ಕೌಲಿ. ನನ್ನ ಎಲ್ಲ ಆತ್ಮೀಯ ಕೇಳುಗರಿಗೆ ಇಸ್ಲಾಂ ಮಾರ್ಗದರ್ಶನದಲ್ಲಿ ಸುಸ್ವಾಗತ. ನಾವು ಈ ಹಿಂದಿನ ಭಾಗದಲ್ಲಿ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಇಸ್ಲಾಂ ಪ್ರಚಾರದಲ್ಲಿ ಅಡೆತಡೆಯನ್ನು ಹಂತ ಹಂತವಾಗಿ ತಡೆದಿರುವುದನ್ನು ನಾವು ನೋಡಿದ್ದೇವೆ. ಅದರೊಳಗಡೆ ಮೊದಲನೆಯದು, ಮಕ್ಕಾದ ಹೊರಗಡೆ ಕುಂತು ಹಜ್ಜಿನ ಸಮಯದಲ್ಲಿ ಎಲ್ಲರೂ ನಮ್ಮ ಪ್ರವಾದಿಯರ ಬಗ್ಗೆ ಅಪಪ್ರಚಾರ ಮಾಡಿದರು. ಅವರಿಗೆ ಯಾರು ಭೇಟಿ ಆಗಬೇಡ್ರಿ, ಅವರು ಹುಚ್ಚರದಾರೆ, ಅವರು ಜಾದೂಗರದಾರೆ, ನೀವು ಅವ್ರ ಮಾತು ಕೇಳಿದ್ರಿ ಅಂದ್ರೆ ನೀವು ನಿಮ್ಮ ಧರ್ಮನ ಬಿಟ್ಟು ಅವ್ರ ಧರ್ಮದಾಗ ಹೋಗ್ತೀರಿ ಅಂಥೇಳಿ ಅಪಪ್ರಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆದರೆ ಅದು ಯೋಜನಾ ಅವ್ರದ್ದು ವಿಫಲ ಆಯಿತು. ಎರಡನೇದು, ಅವರು ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕುರಾನ್ ಮೇಲೆ ಸಂಶಯ ಹುಟ್ಟಿಸೋಕೆ ಪ್ರಾರಂಭ ಮಾಡಿದರು. ಇದು ಪುಸ್ತಕ ಕತೆ ಕಾದಂಬರಿಗಳ ಪುಸ್ತಕ, ಇದು ಅಲ್ಲಾಹನ ವಾಣಿ ಅಲ್ಲ ಅಂಥೇಳಿ ಹೇಳೋಕ್ಕೆ ಪ್ರಯತ್ನ ಮಾಡಿದರು, ಸಂಶಯ ಹುಟ್ಟಿಸೋಕೆ ಪ್ರಯತ್ನ ಮಾಡಿದರು. ಆದರೆ ಅದು ಅವ್ರದ್ದು ವಿಫಲ ಆಯಿತು. ನಂತರ ಅವರು ಒಂದು ಕತೆ ಕಾದಂಬರಿಯ ಒಂದು ಸಮಾರಂಭ ಹಮ್ಮಿಕೊಂಡ್ರು ಇವರ ಕುರಾನ್ ಪ್ರವಚನದ ವಿರುದ್ಧವಾಗಿ. ಆದರೆ ಇದು ಕೂಡ ಅವ್ರದ್ದು ವಿಫಲವಾಯಿತು. ನಂತರ ಅವರು ಕುಂತು ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿದರು. ಅಸ್ವದ್ ಬಿನ್ ಮುತಲ್ಲಿಬ್, ಆಮೇಲೆ ಉಮಯ್ಯ ಬಿನ್ ಕಲ್ಬ್, ವಲೀದ್ ಬಿನ್ ಮುಗೈರಾ, ಆಸ್ ಬಿನ್ ವಾಯಿಲ್. ಆದರೆ ಇದು ಅವರ ಸಮಸ್ಯೆ ಬಗೆಹರಿಲಿಲ್ಲ. ನಂತರ ಅವರು ಏನು ಮಾಡಿದರು, ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಹಾಯಕರ ಮೇಲೆ ದೌರ್ಜನ್ಯವನ್ನು ಪ್ರಾರಂಭಿಸಿದರು. ಇದರೊಳಗಡೆ ನಾವು ಕೊನೆಯ ಸಲ ಕೇಳಿದ್ವಿ, ನಮ್ಮ ಹಜರತ್ ಬಿಲಾಲ್ ರಜಿಯಲ್ಲಾಹು ತಾಲಾ ಅನ್ಹು ಅವರಿಗೆ ಉಮಯ್ಯ ಬಿನ್ ಕಲ್ಬ್ ಅವರೇನಿದಲ್ಲ ಕೊಟ್ಟಂಥ ಚಿತ್ರಹಿಂಸೆ ಬಗ್ಗೆ ತಿಳ್ಕೊಂಡಿದ್ದೇವೆ. ನಂತರ ಸುಮಯ್ಯ ರಜಿಯಲ್ಲಾಹು ತಾಲಾ ಅನ್ಹು ಅವರ ಗುಪ್ತಾಂಗದಲ್ಲಿ ಖಡ್ಗದಿಂದ ಕೊಂದಿದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಆಮೇಲೆ ಯಾಸಿರ್ ಅವರನ್ನು 4 ಒಂಟೆಗಳನ್ನು 4 ದಿಕ್ಕಿಗೆ ಕಟ್ಟಿಸಿ ಜಗ್ಗಿಸಿ ಕೊಂದಿರತಕ್ಕಂತಹ ಒಂದು ವಿಷಯವನ್ನು ನಾವು ತಿಳ್ಕೊಂಡಿದ್ದೇವೆ. ಈ ತರಹ ಮಕ್ಕಾದಲ್ಲಿ ಪ್ರತಿಯೊಬ್ಬರಿಗೂ ಚಿತ್ರಹಿಂಸೆಯನ್ನು ಕೊಡಲು ಪ್ರಾರಂಭಿಸಿದಾಗ ಮಕ್ಕಾದ ಮುಸಲ್ಮಾನರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಡೆಗೆ ಹೋಗಿ ನಡೆದ ಸಂಗತಿಗಳನ್ನೆಲ್ಲ ಅವರ ಮುಂದಿರಿಸಿದರು. ಆವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಹೇಳಿದರು, ನೋಡ್ರಿ, ಮಕ್ಕಾದೊಳಗಡೆ ಈ ಥರ ಸಮಸ್ಯೆ ಇದೆ, ಒಂದು ಧರ್ಮವನ್ನು ಬಿಡಬೇಕು ಅಂದರೆ ಮಾತ್ರ ನಾವು ಈ ಮಕ್ಕಾದಲ್ಲಿ ಜೀವಿಸಬಹುದು. ಇಲ್ಲ ಅಂತ ಹೇಳಿದರೆ ಇಸ್ಲಾಮನ್ನು ಬಿಡಲಿಲ್ಲ ಅಂತ ಹೇಳಿದರೆ ಜೀವವನ್ನು ಬಿಡಬೇಕು. ಯಾವುದನ್ನು ನಾವು ಆರಿಸ್ಕೋಬೇಕಂತೇಳಿ ನಮ್ಮ ಪ್ರವಾದಿಯವರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಸಲಹೆಯನ್ನು ಕೇಳ್ತಾರೆ. ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಹೇಳ್ತಾರೆ, ನೀವು ಧರ್ಮನೂ ಬಿಡಬೇಡ್ರಿ, ಆಮೇಲೆ ಜೀವನೂ ಬಿಡಬೇಡ್ರಿ, ನೀವು ದೇಶ ಬಿಡ್ರಿ ಅಂತ ಹೇಳಿದರು. ಆವಾಗ ದೇಶ ಬಿಡೋದಂತ ಹೇಳಿದ್ದು ಯಾವ ದೇಶಕ್ಕೆ ಹೋಗ್ಬೇಕಂತ ಕೇಳಿದ್ರು. ಆವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ನೀವು ಹಬ್ಶಾಕ್ಕೆ ಹೋಗ್ರಿ, ಅಲ್ಲಿ ಒಬ್ಬ ಭಾಷೆ ಅನ್ನೋದನ್ನಲ್ಲ, ಅವನು ನ್ಯಾಯವಂತನದಾನ, ನಿಮ್ಮ ಮೇಲೆ ಅನ್ಯಾಯ ಆಗೋದಿಲ್ಲ ಅಂಥೇಳಿ ಅಲ್ಲಿ ಕಳಿಸ್ತಾರೆ. ಆದ್ರೆ ಸ್ವಲ್ಪ ದಿವಸ ಆದ ನಂತರ ಮಕ್ಕಾದೊಳಗಡೆ ಒಂದು ಘಟನೆ ನಡೀತದೆ. ಅದು ಮಕ್ಕಾದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕುರಾನ್ ಓದಿದ್ದನ್ನು ಎಲ್ಲರೂ ಮಕ್ಕಾದವರು ಹಿರಿಯರು ಕೇಳ್ತಾರೆ. ಆವಾಗ ಅವ್ರು ಕೂಡ ಸಜ್ದಾ ಮಾಡಿದ್ದು ಒಂದು ಘಟನೆ ನಡೀತದಲ್ಲ, ಇದು ಅವ್ರಿಗೆ ಗೊತ್ತಾದ್ಮೇಲೆ ಅವರು ರಿಟರ್ನ್ ಬರ್ತಾರೆ. ಇದನ್ನೆಲ್ಲ ನೀವು ಕೇಳಿದ್ರಿ. ಆಮೇಲೆ 2ನೇ ಸಲನೂ ಪ್ರಯಾಣ ಆಗ್ತದೆ. 2ನೇ ಸಲ ಪ್ರಯಾಣ ಆದಮೇಲೆ ಇಲ್ಲಿಂದ ಒಂದು ಇಬ್ಬರು ಹೋಗಿ ಆ ಭಾಷೆನ ಕಡೆಯಿಂದ ಎಲ್ಲರಿಗೂ ಕರ್ಕೊಂಬರೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅದರಲ್ಲೂ ವಿಫಲರಾಗ್ತಾರೆ. ಇಲ್ಲಿಯವರೆಗೆ ನಾವು ತಿಳ್ಕೊಂಡಿದ್ದೇವೆ. ನಂತರ ಮಕ್ಕಾದವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲರೂ ಕುಂತು ಸಭಾ ಮತ್ತು ಚರ್ಚೆ ಮಾಡ್ತಾರೆ, ಏನು ಮಾಡೋದಂತೇಳಿ. ಮತ್ತು ನಿರ್ಣಯ ಏನಾಗ್ತದೆ ಅಂತ ಹೇಳಿದ್ರೆ, ನೋಡ್ರಿ, ಇನ್ನೊಂದು ಸಲ ಅವ್ರ ಹಿರಿಯರಿಗೆ ಮಾತಾಡೋಣ ಅಂಥೇಳಿ. ಅವ್ರ ಹಿರಿಯರು ಯಾರು ಅಂಥೇಳಿ ನೋಡಿದ್ರೆ ಅಬು ತಾಲಿಬ್ ಬನು ಹಾಶಿಮ್ದ ಒಡೆಯರ್ ಇರ್ತಾರೆ. ಅವ್ರು ಇನ್ನೊಂದು ಸಲ ಮಾತಾಡೋಣ ಅಂಥೇಳಿ ಹೋಗಿ ಹೇಳ್ತಾರೆ, ನೋಡ್ರಿ, ನಿಮ್ಮ ಮುಂದೆ ಐತಲ್ಲ ಮಗ ಏನೈತಲ್ಲ ತನ್ನ ತಂದೆಯಿಂದ ದೂರ ಆಗತ್ತಾನೆ,
ಆಮೇಲೆ ಸಂಬಂಧಿಕರೊಳಗೆ ಅಡ್ಡು ಗೋಡೆಗಳು ಎದ್ದು ನಿಲ್ಲಕ್ಕೆ ಕುಂತಾವೆ. ನೀವು ಇದ್ರೊಳಗೆ ಏನೈತಲ್ಲ, ನೀವು ಭಾಳ ಮರ್ಯಾದಸ್ಥರಿದ್ದೀರಿ. ನೀವು ನಿಮ್ಮದು ಮರ್ಯಾದೆ ಭಾಳ ಐತಿ ಮಕ್ಕದಾಗ. ನೋಡಿರಿ, ನೀವು ಒಂದು ಸ್ವಲ್ಪ ಸರಿ ನಿರ್ಣಯ ತಗೋರಿ. ನಿಮ್ಮ ಮಗಗೆ ತಿಳಿಸ್ರಿ ಚೆಂದಾಗಿ. ಇದರಿಂದ ಏನೈತಲ್ಲ ಹೊರಗೆ ಬಾ ಅಂಥೇಳಿ, ಆ ಧರ್ಮ ಪ್ರಚಾರ ಬಿಡ್ರಿ ಅಂಥೇಳಿ ಹೇಳ್ತಾರೆ. ಆವಾಗ ಅಬೂ ತಾಲಿಬ್ ಅವ್ರು ಏನಂತಾರೆ, ಆಯ್ತು ನಾನು ನೋಡೋಣ ಮಾತಾಡ್ತೀನಿ ಅಂಥೇಳಿ ವಾಪಸ್ ಕಳಿಸ್ತಾರೆ. ಆದ್ರೆ ಅವ್ರು ಏನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳೋಂಗೇ ಇಲ್ಲ. ಅವರು ತಮ್ಮ ಪ್ರಚಾರದ ಕಾರ್ಯಕ್ರಮಕ್ಕೆ ಚಾಲು ಇಟ್ಟಿರ್ತಾರೆ. ನೆಕ್ಸ್ಟ್ ಅವರು ಅನುಭವ ಆಗ್ತದೆ, ಇದು ನಮ್ದು ವಿಷಯ ನಾ ಹೇಳಿ ಬಂದಿದ್ದವರು ತಲೆಯಾಗಿ ತೊಗೊಂಡಿಲ್ಲ, ಇನ್ನೊಂದು ಸಲ ಹೋಗೋಣ ಅಂಥೇಳಿ ಮತ್ತೊಂದು ಸಲ ಹೋಗ್ತಾರೆ. ಮತ್ತೊಂದು ಸಲ ಬಂದು ಏನಂತ ಹೇಳ್ತಾರೆ ಅಂದರೆ, ಆವಾಗ ಒಂದು ರಿಕ್ವೆಸ್ಟ್ ಮಾಡುವಂಥ ಒಂದು ಶೈಲಿ ಒಳಗೆ ಮಾತಾಡಿರ್ತಾರೆ. ಆದರೆ ಈ ಸಲ ಏನೈತಲ್ಲ, ಒಂದು ವಾರ್ನಿಂಗ್ ಕೊಡುವಂಥ ಶೈಲಿ ಒಳಗೆ ಮಾತಾಡ್ತಾರೆ. ನೋಡಿರಿ, ನಾವು ಕೊನೆ ಸಲ ಹೇಳಾಕೊಂತೀವಿ, ಏನೈತಲ್ಲ ನಿಮ್ಮ ಮಗಗೆ ತಿಳಿಸ್ರಿ, ಇದರಿಂದ ಹೊರಗೆ ಬಾ ಅಂತ ಹೇಳ್ರಿ. ಇಲ್ಲ ಅಂತ ಹೇಳಿದ್ರೆ ನೀವರ ಇದರಿಂದ ದೂರ ಹೋಗ್ರಿ. ಇಲ್ಲ ಅಂತ ಹೇಳಿದ್ರೆ ನಾವು ಒಂದು ಇಂಥ ಯೋಜನೆ ಮಾಡ್ತೇವೆ, ಒಂದು ಯುದ್ಧನ ಏನೈತಲ್ಲ ಸಾರಿ ಬಿಡ್ತೇವೆ ಅಂತೇಳಿ ಹೇಳ್ತಾರೆ. ಆವಾಗ ಅಬೂ ತಾಲಿಬ್ ಅವ್ರನ್ನ ಸ್ವಲ್ಪ ಏನೈತಲ್ಲ ಚಿಂತೆ ಆಗ್ತದೆ. ಯಾಕಂತ ಹೇಳಿದ್ರೆ ಇವರು ತಮ್ಮ ಸಂಬಂಧಿಕರಿಗೆ ಬಿಡವಲ್ರು, ತಮ್ಮ ಗುಲಾಮರಿಗೆ ಬಿಡವಲ್ರು, ತಮ್ಮ ಮಕ್ಕಳಿಗೆ ಬಿಡವಲ್ರು, ಹೊಡ್ಯಾಕೆ ಕುಂತಾರೆ. ಆಮೇಲೆ ಇಡೀ ಕುರೇಶ್ನವ್ರು ಎಲ್ಲರೂ ಕೂಡಿ ಒಂದಾದ್ರಂದ್ರೆ ನಮಗೆ ಭಾಳ ಸಮಸ್ಯೆ ಆಗ್ತೈತಿ. ಯಾಕಂದ್ರೆ ಇರೋರು ನಾವು ಬನು ಹಾಶಿಮ್ನವ್ರು ಭಾಳ ಕಡಿಮೆ ಇದ್ದೇವೆ ಅಂಥೇಳಿ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಮಾತಾಡ್ತಾರೆ. ನೀನು ನನಗೆ ಇಷ್ಟು ಭಾರ ಹಾಕಬೇಡ, ನನಗೆ ಎಬ್ಸಕ್ಕೆ ಬರಲಾರ್ದಷ್ಟು. ನೋಡು, ಹಿಂಗೆ ಮಕ್ಕಾದವ್ರು ಬಂದಿದ್ರೆ ಅವ್ರು ಹಿಂಗೆ ಹೇಳಕ್ಕೆ ಕುಂತಾರೆ, ನೋಡಿ ಸ್ವಲ್ಪ ಹೆಂಗೆ ಮಾಡ್ತೀಯ ಅಂತೇಳಿ ಹೇಳ್ತಾರೆ. ಆವಾಗ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಏನಂತಲ್ಲ ಚಿಂತೆ ಆಗ್ತದೆ. ಏನಪ್ಪ ಇದು, ನಮ್ಮ ಕುಟುಂಬದ ಒಂದು ಭದ್ರ ಬುನಾದಿ ಇದೇ ಅಳ್ಗಡಕ್ಕೆ ಕುಂತೈತಲ್ಲ, ಇದೇ ಒಂದು ಬಲಿಷ್ಠ ಒಂದು ಸ್ತಂಭ ಇದೇ ಅಳ್ಗಾಡತೈತಲ್ಲ ಅಂಥೇಳಿ. ನೋಡ್ರಿ, ನಾನು ನಿಮ್ಮ ಭರವಸೆ ಮೇಲೆ ಈ ಕೆಲಸ ಶುರು ಮಾಡಿಲ್ಲ, ಇದು ಅಲ್ಲಾಹನ ಆಜ್ಞೆ ಐತಿ. ಇವ್ರ ಕಡೆ ಏನೈತಿ, ಯುದ್ಧ ಮಾಡ್ಬೋದು, ಅಥವಾ ನನಗೆ ಬೇಕಾದಂಥ ವಸ್ತು ಒಂದು ಕೈಯಾಗ ಚಂದ್ರ ಒಂದು ಕೈಯಾಗ ಸೂರ್ಯ ತಂದು ಇಟ್ರು ನಾನು ಈ ಕೆಲಸ ಬಿಡೋಂಗಿಲ್ಲ. ನೀವು ಏನೈತಲ್ಲ ನಂದು ಸಹಾಯಕ್ಕೆ ಬರೋದಿದ್ರೆ ಬರ್ರಿ, ಇಲ್ಲಾಂದ್ರೆ ಬಿಡೋದಿದ್ರೆ ಬಿಡ್ರಿ ಅಂಥೇಳಿ ಹೇಳ್ತಾರೆ. ಹೇಳಿ ಕಣ್ಣಾಗ ನೀರು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾವೆ ನಮ್ಮ ಪ್ರವಾದಿಯವ್ರಿಗೆ. ಅಲ್ಲಿ ನಿಂತ್ರ ಎದ್ದು ಹೋಗ್ತಿರ್ತಾರೆ. ಆವಾಗ ಅಬೂ ತಾಲಿಬ್ ಅವ್ರಿಗೆ ಮನಸ್ಸು ಕರಗಿ ವಾಪಸ್ ಕರೀತಾರೆ ಬಾಯಿಲ್ಲ ಅಂಥೇಳಿ. ಆಮ್ಯಾಗ ಅವ್ರಿಗೆ ಹೇಳ್ತಾರೆ, ನೋಡಪ್ಪ, ನಿನಗೆ ಅಲ್ಲಾಹನ ಆಜ್ಞೆ ಏನಾಯ್ತು ಅದು ನೀನು ಮಾಡು, ನಾನು ಜೀವಂತ ಇರೋವರೆಗೂ ನಿನಗೆ ಬೆಂಬಲಿಸ್ತೇನೆ ಅಂಥೇಳಿ ಅವ್ರಿಗೂ ಒಂದು ಸ್ವಂತಾನ ಹೇಳ್ತಾರೆ. ನಮ್ಮ ಪ್ರವಾದಿಯವ್ರಿಗೆ ಭಾಳ ಸಂತೋಷ ಆಗ್ತೈತಿ ಅವ್ರು ಹೇಳಿದ್ದು ಕೇಳಿ. ನಂತರ ಇವರು ಮಕ್ಕಾದವರು ಮತ್ತೊಂದು ಯೋಜನೆ ಹಬ್ಬಿಕೊಂಡು ಬರ್ತಾರೆ. ಯಾಕಂತ ಹೇಳಿದ್ರೆ ಇವರು ವಿಚಾರ ಮಾಡಿರ್ತಾರೆ ಕುಂತು, ನಮ್ಮ ಅಬೂ ತಾಲಿಬ್ ಅವರು ಧರ್ಮದಾಗ ಇಲ್ಲ, ಇಸ್ಲಾಮಂಕರ್ ಕಬೂಲ್ ಮಾಡಿಲ್ಲ, ಸುಮ್ಮನೆ ಏನಪ್ಪ ಮಗ ಇಸ್ಲಾಮ್ದಾಗ ಹೋಗ್ಯಾನ ಅಂಥೇಳಿ ಅವ್ನ ಕೂಡ ಸಪೋರ್ಟ್ ಕೊಡಾಕ್ತಾರೆ. ಅವ ಯಾವಾಗ ಇಸ್ಲಾಮ್ದಾಗ ಹೋಗ್ಯಾನ ಬರೀ ಧರ್ಮ ಅಂಥೇಳಿ ಏನಂತಲ್ಲ ಧರ್ಮದ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾನೆ, ದುಡ್ಯಾವಲ್ಲ ಬಿಡಾವಲ್ಲ. ಅದ್ರ ಸಲುವಾಗಿ ಏನು ಮಾಡೋಣ, ಇವ್ರಿಗೆ ಅವನ ಮಗಗೆ ನಾವೇನೈತಲ್ಲ ನಾವು ತೊಗೊಳೋಣ, ನಮ್ಗೆ ಒಬ್ಬ ಚಲೋ ಮಗ ಅವ್ರು ಕೊಡೋಣ, ಅವ್ರ ಮಗಗೆ ನಾವು ತೊಗೊಂಡು ಅವ್ರು ಮುಗಿಸ್ಬಿಡೋಣ, ಮುಗಿಸಿದ್ರೆ ನಮ್ಮ ಸಮಸ್ಯೆನ ಬಗೆಹರಿತೈತೆ ಅಂಥೇಳಿ ಇದನ್ನು ಕೇಳಕ್ಕಂತೇಳಿ ಅವ್ರ ಕಡೆ ಹೋಗ್ತಾರೆ. ವಲೀದ್ ಬಿನ್ ಮುಗೀರ್ ಅವ್ರು ಹೇಳ್ತಾರೆ, ನೋಡಪ್ಪ, ಇವ ನನ್ನ ಮಗ, ಇನ್ಮ್ಯಾಗಿಂತ ಏನಂತಲ್ಲ ಇವಂಗೆ ನೀವು ಇಟ್ಕೋರಿ, ಇವಂದು ದುಡ್ಮಿನೂ ನಿಮ್ಗೆ, ಇವಂದು ಎಲ್ಲ ಏನಂತಲ್ಲ ನಿಮ್ಗೆ ಸಂಬಂಧಪಟ್ಟೈತಿ, ನಿಮ್ಮ ಮಗಗೆ ನನಗೆ ಕೊಡ್ರಿ, ಏನಂತಲ್ಲ ನಾನು ತೊಗೊಂಡು ಅವನಿಗೆ ಕೊಲೆ ಮಾಡಿ ನನ್ನ ಸಮಸ್ಯೆನ ನಾವು ಬಗೆಹರಿಸ್ಕೊತೀವಿ. ಅವ ಇಷ್ಟು ದಿವಸದಿಂದ ನಿಮ್ಗೇನು ಸಹಾಯ ಮಾಡಿಲ್ಲ, ಏನಿಲ್ಲ, ಇವು ಇಟ್ಕೋರಿ, ನಿಮ್ಗೆ ಇವೇನಂತಲ್ಲ ಸಹಾಯ ಮಾಡ್ತಾನೆ ಅಂತೇಳಿ ಹೇಳ್ತಾರೆ. ಆವಾಗ ಅಬೂ ತಾಲಿಬ್ ಅವ್ರು ಹೇಳ್ತಾರೆ, ನನಗೇನು ಹುಚ್ಚು ಅಂತ ತಿಳ್ಕೊಂಡ್ರೆ, ಇಡೀ ಮಕ್ಕದಾಗ ನಾನು ಒಬ್ಬ ಹುಚ್ಚು ಸಿಕ್ಕೇನೆ ನಿಮಗೆ, ನಿಮ್ಮ ಮಗಗೆ ನಾನು ಸಾಕಬೇಕು, ತಿನ್ನಿಸ್ಬೇಕು, ಉಣಿಸ್ಬೇಕು, ನೀವು ನನ್ನ ಮಗಗೆ ತೊಗೊಂಡೋಗಿ ಕೊಲ್ತೀರಿ, ಎಂಥ ಒಂದು ಅನ್ಯಾಯದ ಮಾತಾಡ್ತೀರಿ ನೀವು ಅಂತ ಹೇಳ್ತಾರೆ. ಯಾರೋ ಒಬ್ಬ ಭಿಕ್ಷೆ ಬಿಡುವಂಥ ತಂದೆನೂ ಈ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ, ನನ್ನಂಥ
ಮರ್ಯಾದಸ್ಥರಿಗೆ ನೀವು ಇದನ್ನು ಅಪೇಕ್ಷೆ ಇಡಾಕ್ತೀರ ನನ್ನಿಂದ ನೀವು ಅಂತೇಳಿ ಹೇಳ್ತಾರೆ. ನಡ್ರಿಲ್ಲ ಅಂತಂಥೇಳಿ ವಾಪಸ್ ಕಳಿಸಿದ್ರು ಅವ್ರಿಗೆಲ್ಲ. ಆದ್ರೆ ಹಿಂಗೆ ಒಂದು ಸ್ವಲ್ಪ ದಿವ್ಸ ನಡೀತೆ. ಇದ್ರಾಗ ಏನಾಯ್ತು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಜನ ಅಬ್ಸ್ಯಾಕ್ ಹೋಗಿದ್ರು. ಅವರಲ್ಲಿದ್ರು ಮಕ್ಕದಾಗ ಬರೀ ಚಲೋ ಚಲೋ ಸಹಾಬಾಗಳು ಅಷ್ಟೇ ಇದ್ರು. ಅಬೂಬಕರ್ ಸಿದ್ದಿಕ್ ರಜಿ ತಾಲಾನು, ಆಮೇಲೆ ಉಮರ್ ರಜಿ ತಾಲಾನು, ದೊಡ್ಡ ದೊಡ್ಡ ಸಹಾಬಿಗಳಿದ್ರು. ಆಮೇಲೆ ಒಂದು ಸ್ವಲ್ಪ ಜನನೂ ಇದ್ರು. ಆಮ್ಯಾಗ ಹಿಂಗೆ ಒಂದು ಸ್ವಲ್ಪ ದಿವ್ಸ ಸೈಲೆಂಟ್ ಹೋಗ್ತಾರೆ. ಅಂದ್ರೆ ಅವರು ಸುಮ್ಕೊಂತಾರೆ, ಇವರು ಸುಮ್ಕೊಂತಾರೆ. ಇಂಥ ಸಮಯದಾಗ ಸಹಾಬಗಳಿಗೆ ಮತ್ತೆ ಚಿಂತೆ ಆತ, ಹಿಂಗೆ ಯಾಕಿದು ಶಾಂತ ನಡೆಯತೈತಿ, ಹಿಂಗೆ ನಡಿಬಾರ್ದಲ್ಲ, ನಮ್ಮ ಪ್ರಚಾರ ಕೆಲಸ ನಮ್ಮ ಮುಂದುವರಿಯತ್ತಿಲ್ಲ ಅಂಥೇಳಿ ಏನಂತಲ್ಲ ಕುರಾನ್ ಯಾರು ಹೋಗಿ ಓದಾತಿಲ್ಲ, ಯಾರು ಕೇಳ್ಸಾತಿಲ್ಲ ಅಂಥೇಳಿ ಒಂದು ಚಿಂತನೆ ಹುಡುತ್ತೆ. ಆಮ್ಯಾಗ ಖಾನೆ ಕಾವಾದಾಗ ಅಂಕರ ಯಾರ್ದು ಅಷ್ಟು ಒಂದು ಡೇರಿಂಗ್ ಆಗ್ತಿದ್ದಿಲ್ಲ ಹೋಗಿ ಕುರಾನ್ ಓದಿ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಯಾರು ಕುರಾನ್ ಓದಿರಂದ್ರೆ ಅವರು ಹೊಡೆದು ಇವ್ರು ನುಗ್ಗ ಮಾಡಿಬಿಡ್ತಿದ್ರೆ. ಬರೀ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಷ್ಟೇ ಒಂದು ಸ್ವಲ್ಪ ಏನದಲ್ಲ ಧೈರ್ಯ ಮಾಡ್ತಿದ್ರಲ್ಲ ಕುರಾನ್ ಓದುವಂಥದ್ದು, ತಿಳಿಸೋವಂಥದ್ದು. ನಂತರ ಎಲ್ಲ ಸಹಾಬಗಳು ಕುಂತ ವಿಚಾರ ವಿಮರ್ಶೆ ಮಾಡಿದ್ರು, ಏನು ಮಾಡ್ಬೇಕೀಗ. ಯಾಕಂದ್ರೆ ಕಾಬೆಖಾನದಾಗ ಈ ಕುರಾನ್ ಓದಿಸ್ಲಾರ್ದ ಭಾಳ ದಿವಸ ಆತ. ಯಾರು ಕುರಾನ್ ಕೇಳಲಾರ್ದಕ್ಕೆ ಯಾರು ಮುಸಲ್ಮಾನರು ಆಗತ್ತಿಲ್ಲ. ಹಿಂಗೆ ಸುಮ್ಮನೆ ಕುಂತ್ರೆ ಆಗೋಲ್ಲ. ಯಾರು ಏನೈತಿಲ್ಲ ಹೋಗಿ ಹೇಳಬೇಕು, ಏನು ಕುರಾನ್ ಓದಬೇಕಂತ ಹೇಳಿ ವಿಚಾರ ಮಾಡಿದ್ರು. ಅದ್ರಾಗ ಯಾರೂ ರೆಡಿ ಆಗಲಿಲ್ಲ. ಅದ್ರಾಗ ಇವ್ರು ರೆಡಿ ಆದ್ರೆ ಅಬ್ದುಲ್ಲಾ ಇಬ್ನೆ ಮಸೂದ್ ರಜಿ ತಾಲಾನು. ಅವರು ಆ್ಯಕ್ಚುಲಿ ಅವರು ಸಿಟಿಜನು ಇರಲಿಲ್ಲ, ಮಕ್ಕಾದ ಹೊರಗಡೆ ಇದ್ದವರು. ಅವ್ರ ಮೇಲೆ ಅವರು ಆಳವರು, ಗುಲಾಮರು. ಅವ್ರು ರೆಡಿ ಆದರು. ಅವ್ರಿಗೆಲ್ಲರೂ ಬ್ಯಾಡ್ರಿ, ನೀವು ಹೋಗಬೇಡ, ಯಾಕಂದ್ರೆ ನಿಮ್ಗೆ ಮೊದಲು ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಇಲ್ಲ, ನಿಮ್ದು ಹೊಡೆದು ನುಗ್ಗ ಮಾಡ್ತಾರೆ ನಿಮಗೆ, ಬೇಡ ಅಂತ ಹೇಳಿದ್ರಿಲ್ಲ, ನಾ ಹೋಗಿ ಹೇಳ್ತೇನೆ ಅಂತೇಳಿ ಹೋಗಿ ಅರ್ ರಹಮಾನ್ ಅಲ್ಲಮಲ್ ಕುರಾನ್ ಖಲಖಲ್ ಇನ್ಸಾನ್ ಅಲ್ಲಮಹುಲ್ ಬಯಾನ್ ಅಂಥೇಳಿ ರಹಮಾನ್ ಸೂರ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆವಾಗ ಕಾಬಾದಾಗ ಇದ್ದಂಥವ್ರು ಎಲ್ಲರೂ ಬಂದು ಹೊಡೆದು ಏನೈತಲ್ಲ ಅವ್ರಿಗೆ ಒಂದು ಅನ್ಕಾನ್ಸಿಯಸ್ ಮಾಡಿಬಿಟ್ರು ಅವ್ರಿಗೆ. ಆವಾಗ ಸಾಹಬ ರಜಿ ತಾಲಾನು ಏನೈತಲ್ಲ ಅವ್ರಿಗೆಲ್ಲ ಹೊತ್ಕೊಂಡ್ಬಂದು ನೀರಿಗೆ ಸ್ವಲ್ಪ ಸಿಂಪಡಿಸಿ ಸ್ವಲ್ಪ ಪ್ರಜ್ಞೆ ಬಂದ ಮೇಲೆ, ನಾ ಹೇಳಿದ್ದಿಲ್ಲ ನಿಮ್ಗೆ ಹೋಗ್ಬೇಡಪ್ಪ ಅಲ್ಲಿ, ಅವರೆಲ್ಲ ಹೊಡಿತಾರೆ ಅಂಥೇಳಿ ಹೇಳಿದ್ವಿ, ನೀ ಹೇಳಿದ್ರೆ ಮಾತು ಕೇಳೋಂಗಿಲ್ಲ ಏನಿಲ್ಲ ಅಂತ ಕೂಡ ಹೇಳಿದ್ರು. ಆವಾಗ ಅಬ್ದುಲ್ಲಾ ಇಬ್ನೆ ಮಸೂದ್ ಅವ್ರು ಹೇಳಿದ್ರೆ, ನೀವು ನನಗೆ ಹಿಂಗೆ ಹೇಳತ್ತೀರ, ನನ್ನ ಕಣ್ಣಾಗ ಅವ್ರು ಎಷ್ಟು ಕೆಳಗೆ ಬಿದ್ದುಬಿಟ್ರ ಅಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ಯಾವತ್ತೂ ನನ್ನ ಕಣ್ಣಾಗ ಅವ್ರು ಬಿದ್ದಿದ್ದಿಲ್ಲ. ಅಷ್ಟು ಕೀಳು ಮಟ್ಟಕ್ಕೆ ಹೋದ್ರು ಅವ್ರು ನನ್ನ ಕಣ್ಣಾಗ. ನೀವು ಬೇಕಾದ್ರೆ ಆರ್ಡ್ರ್ ಕೊಡ್ರಿ ನನಗೆ, ನಾನು ನಾಳೆ ಬೇಕಾದ್ರೆ ಹೋಗಿ ನಾಳೆನೂ ಕುರಾನ್ ಓದ್ತೀನಿ ಅಂತ ಹೇಳಿದ್ರು. ಅಂದ್ರೆ ಅದಷ್ಟು ಒಂದು ಸುಖ ಸಿಗ್ತಿತ್ತು ಅವ್ರು ಹೊಡೆತ ತಿನ್ನೋಕೆ, ಕುರಾನ್ ಓದಾಕೆ ಅವ್ರು ಹೋಗಿ ಆದ ಒಂದು ಹುಮ್ಮಸ್ಸ ಬೇರೆ ರೀ. ಈ ಥರ ಏನೈತಲ್ಲ ಕುರಾನ್ ಪ್ರಚಾರ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಕ್ಕೆ ಹೊಂಟಾಗ ಇವ ಅಬೂ ಲಹಬ್ ಹಿಂದಿಂದ ಬರ್ತಿದ್ದ. ಬಂದೆ ಅವ್ರಿಗೆ ಹುಚ್ಚದಾನ, ಅವ್ನ ಮಾತೇನೈತಲ್ಲ ನಂಬೇಡ್ರಿ ಅಂಥೇಳಿ ಬೆನ್ನತ್ತತ್ತು ಹೇಳ್ತಿದ್ದ. ಅವಾಗ ಅದು ಅಲ್ಲದೆ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ 2 ಮಗಳು, ಉಮ್ಮ ಕುಲ್ಸುಮ್ ಮತ್ತು ರುಕಯ್ಯ. ಅವ್ರದ್ದಿಬ್ಬರದು ಮದುವೆ ಇವನು ಅಬೂ ಲಹಬನ ಇಬ್ಬರು ಮಕ್ಕಳ ಜೊತೆಗಾಗಿತ್ತೆ, ಉತಬಾ ಮತ್ತು ಉತೈಬಾ ಅಂಥೇಳಿ. ಆದರೆ ಈ ದ್ವೇಷದ ಸಲುವಾಗಿ ಅವ್ರಿಗೆ ಡೈವರ್ಸ್ ಮಾಡಿಸ್ತಾನೆ. ಅಂದ್ರೆ ಮದುವೆ ಆಗಿರ್ತೈತಿ, ಮನೆ ಕಳ್ಸೋದಷ್ಟು ಬಾಕಿ ಇರ್ತೈತಿ. ಆದರೆ ಈ ಧರ್ಮದ ಪ್ರಚಾರದ ದ್ವೇಷದ ಸಲುವಾಗಿ ಅವರಿಬ್ಬರಿಗೂ ಡೈವರ್ಸ್ ಮಾಡಿಸ್ತಾನೆ ಅಬೂ ಲಹಬ್. ಅದ್ರಾಗ ಉತೈಬಾನು ಒಂದು ದಿವಸ ಏನು ಮಾಡ್ತಾನೆ, ಪ್ರವಾದಿ ಸಲ್ಲಲ್ಲಾಹು ಕೊಟ್ಟು ಭಾಳ ಜಗಳ ಮಾಡ್ತಾನೆ. ಅವ್ರಿಗೆ ಬೈದ ಅವ್ರಿಗೇನೈತಲ್ಲ, ನಿಂದು ಕುರಾನ್ ನಾನು ಅದು ನಂಬಂಗಿಲ್ಲ ಇದು ನಂಬಂಗಿಲ್ಲ ಅಂಥೇಳಿ ಕುರಾನನ್ನು ನಿರಾಕರಿಸಿ ಉಗುಳ್ತಾನೆ. ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಸಿಡಿಯೋಂಗಿಲ್ಲ. ಆವಾಗ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೇ ಏನು ಮಾಡ್ತಾರೆ, ಅವ್ನಿಗೆ ಬದ್ದುವಾ ಮಾಡಿಕೊಡ್ತಾರೆ. ಅಂಥೇಳಿ ಎಲ್ಲ ಇವನಿಗೇನೈತಲ್ಲ, ನಿಂದು ನಾಯಿ ಒಳಗಿಂತ್ರ ಒಂದು ನಾಯಿ ಇವನ ಮ್ಯಾಗ ನೇಮಕ ಮಾಡಿ ಅಂಥೇಳಿ ಹೇಳ್ತಾನೆ. ಆಮ್ಯಾಗ ಇದ್ರಾಗ ಒಂದು ದಿವಸ ಏನಾದೈತೆ, ಎಲ್ಲೋ ಒಂದು ಪ್ರಯಾಣ ಮಾಡ್ತಿರ್ತಾನೆ ಉತೈಬ. ಆವಾಗ ಒಂದು ಸಿಂಹಕ್ಕೆ ನೋಡ್ತಾನೆ. ಸಿಂಹಕ್ಕೆ ನೋಡಿ ಇವ್ನಿಗೆ ಹೆದರಿಕೆ ಹುಟ್ಟುಬಿಡ್ತದೆ. ಈ ಸಿಂಹ ಏನೈತಲ್ಲ ನನಗೆ ತಿಂತೈತೆ ಅಂತ ಹೇಳ್ತಾನೆ. ಆವಾಗ ಎಷ್ಟೋ ಮಂದಿ ಇರ್ತಾರಲ್ಲ ಅವ್ರ ಪ್ರಯಾಣದಾಗ, ಅವರೆಲ್ಲ ಹೇಳ್ತಾರೆ, ನೀ ಇದ್ರ ಬಗ್ಗೆ ಏನು ಹೆದರಾಕ ಹೋಗ್ಬೇಡ, ನಾವೇನು ಮಾಡ್ತೀವಿ, ನಿನಗೆ ನಡು ಮಲಗಿಸಿ ಸುತ್ತ ನಾವು ಮಕ್ಕೋತೀವಿ. ಮಕ್ಕೊಂಡು ಸುತ್ತಮುತ್ತ ಏನೈತಲ್ಲ ಒಂಟಿ ಕಟ್ತೀವಿ. ಆ ಸಿಂಹ ಏನೈತಲ್ಲ ನಿನ್ನ ಕಡೆ ಬರೋಂಗೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ನನಗೆ ಏನೈತಲ್ಲ ಗ್ಯಾರಂಟಿ ಐತಿ, ಇದ್ದ ಬಂದ ನನಗೆ ಏನೈತಲ್ಲ ತಿಂತೈತೆ ಅಂಥೇಳಿ
ಹೇಳ್ತಾನೆ. ಆಗ ಏನು ರಾತ್ರಿ ಇವರು ಒಂದು ಕಡೆ ಉಳಿದು ರೆಸ್ಟ್ ಮಾಡ್ತಾರೆ. ಅಂಥ ಟೈಮ್ನಾಗ ಬಂದು ಡೈರೆಕ್ಟ್ ಅವನಿಗೆ ಹಿಡಿತೈತಿ ಶಿವ. ಇವಂಗ ಹಿಡಿದು ಅವಂಗ ಕೊಂದು ಹೋಗ್ತೈತಿ ಶಿವ. ಒಂದು ಸಲದ ಘಟನೆ ಐತಿ. ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಖಾನೆ ಕಾಬಾದಾಗ ನಮಾಜ್ ಮಾಡ್ತಿರ್ತಾರೆ. ಆವಾಗ ಇವ ಅಬುಲ್ ಜಹಲ್ ಎಲ್ಲೋ ಒಂಥರ ಅಡ್ಡಾಡ್ಕೊಂಡು ಬರ್ತಿರ್ತಾನೆ. ಬರೋಬೇಕಾದ್ರೆ ದಾರ್ಯಾಗ ಯಾರೋ ಒಂದು ಕುಟುಂಬ ಒಂಟಿಯನ್ನು ಕೋದು ಇನ್ನೊಂಥರ ಕಳ್ಳ ಗಿಳ್ಳ ಹೊರಗೆ ಹೋಗ್ದಿರ್ತಾನೆ. ಅದು ನೋಡಿ ಬಂದಿರ್ತಾನೆ. ಆಮೇಲೆ ಏನು ಮಾಡ್ತಾನೆ, ಅಲ್ಲೆಲ್ಲ ಕುಂತವ್ರು ಹೋಗಿ ಹೇಳ್ತಾನೆ, ಯಾರು ಧೈರ್ಯವಂತರು ಇದ್ದೀರ ನಿಮ್ಮೊಳಗೆ ಆ ಒಂದು ಕುಟುಂಬ ಏನೈತಲ್ಲ ಒಂಟಿಗೆ ಹೋದಾರ, ಅವ್ರ ಹೊಟ್ಟೆಂಗೆ ಕಳ್ಳ ಗಿಳ್ಳು ತೊಗೊಂಬಂದು ನೀವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ತಲೆ ಮೇಲೆ ಹಾಕಿಬಿಡ್ರಿ. ಯಾಕಂತ ಹೇಳಿದ್ರೆ ಇವನಿಗೆ ಭಾಳ ಅಲರ್ಜಿ ಇರ್ತೈತೆ ರೀ ನಾವು ಸಜ್ದ ಮಾಡೋದು ಅಂತ ನೋಡಿದ್ರೆ. ಯಾರು ತನ್ನ ತಲೆ ಹನಿ ನೆಲಕ್ಕೆ ಹಚ್ತಾರಲ್ಲ ಅವ್ರು ನೋಡಿದ್ರೆ ಇವ್ನಿಗೆ ಭಾಳ ಸಿಟ್ಟು ಬರ್ತೈತೆ. ಅಬೂ ಜಹಲ್ ಹೇಳ್ತಾನೆ, ಯಾರು ಅದಿರ್ನ ಧೈರ್ಯವಂತರು ನಿಮ್ದ್ರಾಗ ಇವನು ತಲೆ ಮ್ಯಾಗ ತೊಗೊಂಡೋಗಿ ಹಾಕೋರು ಅಂತ ಹೇಳ್ತಾರೆ. ಅದ್ರಾಗ ಒಬ್ಬ ನಾನು ಹಾಕ್ತೀನಿ ಅಂತೇಳಿ ರೆಡಿ ಆಗ್ತಾನೆ. ಯಾರು ಅಬು ಮೊಯ್ಯಿತ್ ಅಂತೇಳಿ. ಅವನೇನು ಮಾಡ್ತಾನೆ, ರೆಡಿಯಾಗಿ ಏನು ಮಾಡ್ತಾರೆ, ಯಾವಾಗ ಇವ್ರು ಸಜ್ದಾದಾಗ ಹೋಗ್ತಾರಲ್ಲ ಆ ಕರಳು ತೊಗೊಂಬಂದು ಇವ್ರ ತಲೆ ಮ್ಯಾಗ ಹಾಕ್ಬಿಡ್ತಾನೆ. ಆವಾಗ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಇಷ್ಟು ತ್ರಾಸ ಆಗ್ತೈತಿ, ಆ ಮಕ ಎಬ್ಸಕ್ಕೆ ಆಗಂಗಿಲ್ಲ, ಅಷ್ಟು ವಜ್ರಿರ್ತದೆ. ಅದು ತೊಗೊಂಬಂದಂಥ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಲೆ ಮೇಲೆ ಹಾಕ್ತಾರೆ. ಆಮೇಲೆ ಯಾರೋ ಒಬ್ಬರು ನೋಡಿ ಏನು ಮಾಡ್ತಾರೆ, ಫಾತಿಮಾ ರಜಿಯಲ್ಲಾಹು ತಾಲಾ ಅವ್ರಿಗೆ ಹೇಳ್ತಾರೆ. ಅವ್ರು ಓಡಿ ಬಂದು ಏನೈತಲ್ಲ ತಲೆ ಮೇಯಿಂದೆಲ್ಲ ತೆಗೆದು ಒರೆಸಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಮಗಳ ಅಳಬೇಡ, ಅವ್ರಿಗೆ ಗೊತ್ತಿಲ್ಲ ಅವ್ರು ಏನೈತಲ್ಲ ಅಂಥೇಳಿ ಏನು ಮಾಡ್ತಾರೆ, ಅಲ್ಲಾಹನ ಕಡೆ ಏನೈತಲ್ಲ ದುವಾ ಕೇಳ್ತಾರೆ. ಅಲ್ಲಾಹುಮ್ಮ ಅಲೈಕುಮ ಬಿ ಕುರೈಶ್, ಅಲ್ಲಾಹುಮ್ಮ ಅಲೈಕುಮ ಬಿ ಕುರೈಶ್, ಅಲ್ಲಾಹುಮ್ಮ ಅಲೈಕುಮ ಬಿ ಕುರೈಶ್ ಅಂತೇಳಿ ಮೂರ್ಸಲ ದುವಾ ಕೇಳ್ತಾರೆ. ಅಂದ್ರೆ ಎಲ್ಲ ಇವ್ರಿಗೇನೈತಲ್ಲ ಇವ್ರಿಗೆಲ್ಲ ಹಿಡಿ ಅಂಥೇಳಿ ಹೇಳ್ತಾರೆ. ಅದ್ರಾಗ ಹೆಸರು ತೊಗೊಂಡು ಹೇಳ್ತಾರೆ. ಅದ್ರಾಗ ಯಾರ್ಯಾರು ಇರ್ತಾರೆ ಅವರು, ಉಕ್ಬಾ ಬಿನ್ ಅಬಿ ಮುಯೀತ್, ಅಬು ಜಹಲ್, ಉತ್ಬಾ ಬಿನ್ ರಬಿಯಾ, ಶೈಬಾ ಬಿನ್ ರಬಿಯಾ, ಉಬೈ ಬಿನ್ ಕಲ್ಬ್, ಅಮ್ಮಾರ್, ಹಿಂಗೆ 7 ಮಂದಿ ಇರ್ತಾರೆ. 7 ಮಂದಿ ಹೆಸರು ತೊಗೊಂಡು ಹೇಳ್ತಾರೆ. ಇವ್ರು ಏನು ಮಾಡಿದ್ರೆ ಇವ್ರದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಕೊನೆಗೆ ಜಂಗೆ ಬದರದ ಸಮಯದಾಗ ಇವರು ಎಲ್ಲರೂ ಕೊಲ್ಲಲ್ಪಡ್ತಾರೆ. ಅವ್ರು ಏನು ಮಾಡ್ತಾರೆ, ಒಂದೇ ಬಾವಿ ಒಳಗೆ ಇರ್ತಾರೆ ಇವರು 7 ಜನನು. ಇವ ಉಕ್ಬಾ ಬಿನ್ ಮುಯೀತ್ ಏನದನಲ್ಲ, ಇವ ಒಂದ್ಸಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಟೆವಾಲ್ ಇರ್ತೈತಿ ಇವ್ರ ಕಡೆ, ಅದನ್ನು ತೊಗೊಂಡು ಗಂಟ್ಲ ಹೆಚ್ಚಿಬಿಡ್ತಾನೆ. ಅದು ಹೆಂಗೆ ಹೆಚ್ಚಿರ್ತಾನೆ ಅಂತ ಹೇಳಿದ್ರೆ ಕಣ್ಣಾಗಿನ ಗುಡ್ಡು ಹೊರಗೆ ಬರೋಂಗೆ ಹೆಚ್ಚಿಗಿರ್ತಾನೆ. ಇಷ್ಟು ಏನಿರ್ತಲ್ಲ ತ್ರಾಸ ಬಿಟ್ಟಿರ್ತಾನೆ. ಆದರೂ ಇಂಥ ಸಮಯದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೈ ಎತ್ತಲಿಲ್ಲ. ಏನಂತಾರ, ಕುಫ್ಫು ಐದಿಯಕುಮ್ ಅಂದ್ರೆ ಕೈ ಕಟ್ಟಲ್ಪಟ್ಟಿದ್ದು ಅವರು. ಯಾಕಂದ್ರೆ ಅಲ್ಲಾಹನ ಕಡೆಯಿಂದ ಆರ್ಡ್ರ್ ಇದ್ದಿದ್ದಲ್ರಿ. ಅವರು ಎಷ್ಟೋ ಶೋಷಣೆ ಆದ್ರೂ ಸಹಿಸ್ರಿ ಅಂತ ಹೇಳಿದ್ರು. ಈ ಶೋಷಣೆ ಪ್ರತಿ ಉತ್ತರ ಕೊಡಬೇಡ್ರಿ ಅಂತೇಳಿ ಹೇಳಲ್ಪಟ್ಟಿತ್ತು. ಒಂದು ದಿವಸ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಖಾನೆ ಕಾಬಾದಾಗ ನಮಾಜ್ ಮಾಡ್ತಿರ್ತಾರೆ. ಆವಾಗ ಅಬು ಜಹಲ್ ಏನೈತಲ್ಲ ನೋಡಿ ಎಲ್ಲರಿಗೂ ಬಂದು ಹೇಳ್ತಾನೆ, ನೀವು ಇಲ್ಲೇ ಪಾಲ್ತು ಮಿಟ್ಟಿ ಮಾಡತ್ತೀರಿ, ಅಲ್ಲಿ ಅವ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಾಜ್ ಓದಾತಾನ, ಕುರಾನ್ ಓದಾತಾನ, ಎಲ್ಲರೂ ಕೇಳಿ ಏನೈತಲ್ಲ ತಮ್ಮ ಧರ್ಮವನ್ನು ಬಿಟ್ಟು ಹೋಗಾಗ ಕುಂತಾರೆ, ನೀವು ಇಲ್ಲಿ ಸುಮ್ಮನೆ ಫಾಲ್ತು ಮಾತಾಡ್ಕೊಂಡು ಕುಂತೀರಿ, ನಡ್ರಿ ಅಂಥೇಳಿ ಎಲ್ಲರೂ ಕರ್ಕೊಂಡು ಏನೈತಲ್ಲ ಬರ್ತಾನೆ ರೀ. ಅಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಒಂದು ಕೊಲ್ಲೋ ಉದ್ದೇಶದಿಂದ. ಆವಾಗ ಇದನ್ನು ನೋಡ್ತಾರೆ ಯಾರು, ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ತಾಲಾ ಅನ್ಹು. ಅವ್ರೇನು ಮಾಡ್ತಾರೆ, ನಡುದಾರ್ಯಾಗ ಅವ್ರನ್ನ ತಡುತ್ತಾರೆ. ಅವ್ರಿಗೆ ಹೇಳ್ತಾರೆ, ನೀವು ಅವ್ರಿಗೆ ಯಾಕೆ ಕೊಲ್ಲಕ್ಕೆ ಹೊಂಟಿರಿ, ಅವ್ರ ತಪ್ಪೇನು, ಬರೀ ಅವರು ನನ್ನ ಆರಾಧಕ ಅಲ್ಲ ಅಂತ ಹೇಳ್ತಾರಲ್ಲ ಅದು ದೊಡ್ಡ ತಪ್ಪೇನೆ, ನೀವು ಅವ್ರು ಕೊಂದು ಬಿಟ್ಟರೆ ಬನು ಹಾಶಿಮ್ನವ್ರು ಸುಮ್ಮನೆ ಇರ್ತಾರೆ ಅಂತ ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಅದ್ರ ಸಲುವಾಗಿ ನಾವು ಅವ್ರಿಗೆ ಮೇಲೆ ಕೈ ಹಾಕೋಂಗಿಲ್ಲ, ಆದ್ರೆ ಅವ್ರಿಗೆ ಹೋಗಿ ಹೇಳ್ರಿ, ಅವ್ರಿಗೆ ಇಲ್ಲಿ ನಮಾಜ್ ಮಾಡಬೇಡ್ರಿ ಅಂತ ಹೇಳ್ರಿ, ನಮಾಜ್ ಮಾಡೋದಿದ್ರೆ ಅವ್ರನ್ನ ನಿಮ್ಮ ಮನ್ಯಾಗ ಹೋಗಿ ಮಾಡಂತ ಹೇಳ್ರಿ, ಇಲ್ಲಿ ಖಾನೆ ಕಾಬಾದಾಗ ನಮಾಜ್ ಮಾಡಬೇಡ್ರಿ ಅಂಥೇಳಿ ಉತ್ಬಾ ಬಿನ್ ರಬಿಯಾ ಹೇಳ್ತಾನೆ. ಆವಾಗ ಪ್ರವಾದಿ ಇವರು ಅಬೂಬಕರ್ ಸಿದ್ದಿಕ್ ರಜಿಯಲ್ಲಾಹು ತಾಲಾ ಅನ್ಹು ಹೇಳ್ತಾರೆ, ಅಲ್ಪ ನಾನು ಹೆಂಗೆ ಅವ್ರಿಗೆ ಹೇಳಿ, ಅವ್ರು ನಮ್ಮ ಪ್ರವಾದಿ, ಅವ್ರು ಏನು ಹೇಳ್ತಾರೋ ಅದನ್ನೇ ನಾನು ಅನುಸರಿಸ್ತೇನೆ, ನಾನು ಅವ್ರಿಗೆ ಹೆಂಗೆ ಆಜ್ಞೆ ಮಾಡಲಿ ಅಂತ ಹೇಳ್ತಾರೆ. ಹಾಂ, ಅಬೂ ಲಹಬ್ ತಾನು ನಿನ್ನಿಂದ ಏನೈತಲ್ಲ ನನಗೆ ನಮ್ಮ ಮಕ್ಕದಾಗ ಯುವ ಪೀಳಿಗೆ ಭಾಳ ಹಾಳಾಗೈತಿ, ಮೊದಲೇನೈತಲ್ಲ ನಿನಗೆ ರಿಪೇರಿ ಮಾಡ್ಬೇಕು ತಡಿ ಅಂಥೇಳಿ ಏನೈತಲ್ಲ ನಿನಗೆ ಏನೈತಲ್ಲ ದಾರಿಯಿಂದ ತೆಗಿಬೇಕು ಅಂಥೇಳಿ ಅವನ ಮ್ಯಾಗ ಹೊಡ್ಯಾಕ
ಶುರು ಮಾಡ್ಬಿಡ್ತಾನೆ ಅಬು ಲೆಹಬ. ಆಮ್ಯಾಗ ಅಬು ಜಹಲ್ ಎಲ್ಲರೂ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರಾಗ ಇವ ಉತ್ಬಾ ಬಿನ್ ರಬಿ ಅಂಕರ್ ಕಾಲ್ವರ್ಗಿ ತೊಗೊಂಡೇನತ್ತಲ್ಲ ಪಾಪ ಅವ್ರ ಮಕ್ಕಕ್ಕೆ ಹೊಡ್ಯಕ್ಕೆ ಚಾಲು ಮಾಡ್ತಾನೆ. ಅವ ಎಷ್ಟು ಹೊಡಿತಾನೆ ಮಕ್ಕ ಅನ್ನೋದು ಗೊತ್ತಾಗಲ್ಲ, ಕಣ್ಣು ಅನ್ನೋದು ಗೊತ್ತಾಗಲ್ಲ, ಆ ನಮ್ಮನ್ನು ಹೊಡಿತಾ ಎಷ್ಟು ಹೊಡಿತಾರೆ. ಅವ ಸತ್ತು ಹೋಗ್ಯಾರ ಅಂತ ಗೊತ್ತಾದ್ಮ್ಯಾಗ ಏನಂತಾರ ತಿಳ್ಕೊಂಡು ಕೈ ಬಿಡ್ತಾರೆ ಅವರು ಅನ್ಕಾನ್ಷಿಯಸ್ ಆದ್ಮ್ಯಾಗ. ಅವಾಗ ಏನು ಮಾಡ್ತಾರೆ ಎಲ್ಲರೂ ಕೂಡಿ ಹೊತ್ಕೊಂಡು ಏನತ್ತಲ್ಲ ಅರಿವ್ಯಾಗ ಸುತ್ಕೊಂಡು ಏನು ಮಾಡ್ತಾರಲ್ಲ ತೊಗೊಂಡು ಮನೆಗೆ ತೊಗೊಂಬರ್ತಾರೆ. ಮನೆಗೆ ತೊಗೊಂಬಂದು ಕೂಡ ಅವ್ರ ತಾಯಿಯವ್ರು ಏನು ಮಾಡ್ತಾರೆ ಅಳೋದು ಮಾಡಿ ಏನೈತಲ್ಲ ತೆಗೀರಿ ಸ್ವಲ್ಪ ಮಕ್ಕದ ಮ್ಯಾಗಿಂದೆಲ್ಲ ಬಿಚ್ಚಿರಿ ಅಂಥೇಳಿ ಅರಿವಿ ಬಿಚ್ಚಿ ನೋಡಿ ಏನೈತಲ್ಲ ಸ್ವಲ್ಪ ನೀರು ಸಿಂಪಲ್ಸಿ ಹಿಡಿದು ಮಾಡಿ ನೋಡೋ ಮಟ್ಟ ಸ್ವಲ್ಪ ಆಮ್ಯಾಗೆ ಗೊತ್ತಾಗೈತೆ ಎಲ್ಲರಿಗೂ ಇಲ್ಲ ಇನ್ನೂ ಜೀವಂತ ಅದಾರ ಇವ್ರು ಅಂಥೇಳಿ. ಅವಾಗ ಏನೈತಲ್ಲ ಅಷ್ಟರೊಳಗೆ ಇವರು ಬನ್ನೋ ಟೈಮ್ನವ್ರು ಇವರು ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಅವ್ರ ಒಂದು ಕುಟುಂಬದವರು ಇವರು ತಯಾರಿ ಮಾಡ್ತಿರ್ತಾರೆ. ನಮ್ಮ ಅವಂಗೆ ಹೆಂಗೆ ಹೊಡೆದ್ರು ಇವ್ರು ಅಂಥೇಳಿ. ಇವ ಅಬು ಜಹಲ್ ಅಂಕರ್ ಸ್ಟ್ರಾಂಗ್ ಇರ್ತಾನೆ, ಆದರೂ ಇವ್ರು ನಮ್ಮವ್ರನ್ನ ಹೊಡೆದಾರ ಅಂತ ಹೇಳಿದ್ರೆ ನಾವು ಹೆಂಗೆ ಮಾಡಿ ಇವ್ರದ್ದು ಏನೈತಲ್ಲ ಒಂದು ದ್ವೇಷ ತೀರ್ಸ್ಬೇಕಂತೇಳಿ ಇವರು ತಯಾರಿ ಮಾಡ್ತಿರ್ತಾರೆ. ಆದ್ರೆ ಇವ್ರಿಗೆ ಪ್ರಜ್ಞೆ ಬಂದಿದ್ದು ನೋಡಿ ಪ್ರಜ್ಞೆ ಸಲುವಾಗಿ ಏನೈತಲ್ಲ ಕಾಯ್ತಿರ್ತಾರೆ. ಅವಾಗ ಇವ್ರು ಪ್ರಜ್ಞೆ ಬಂದಿದ್ದು ನೋಡಿ ಹೇಳ್ತಾರೆ. ಅವಾಗ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಅವರು ಪ್ರಜ್ಞೆ ಬಂದು ಫಸ್ಟ್ಗೆ ಏನು ಕೇಳ್ತಾರೆ, ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರದ್ದು ಏನಾಯ್ತು ಅಂತ ಕೇಳ್ತಾರೆ. ಅಂದರೆ ಈಗ ಆ್ಯಕ್ಚುಲಿ ಅವ್ರು ಕೊಲ್ಲಕ್ಕೆ ಹೊಂಟಿದ್ದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಾನು ನಡುದಾರ್ಯಾಗ ಬಂತೆ ಅಂಥೇಳಿ ನನ್ನನ್ನು ಇವರು ಅಟ್ಯಾಕ್ ಮಾಡಿದ್ರು. ಆದರೆ ಮೇನ್ ಅವ್ರ ಕಡೆ ಹೊಂಟಿದ್ರಲ್ಲ ಅವರು ಸುರಕ್ಷಿತ ಅದಾರಿಲ್ಲ ಅಂಥೇಳಿ ಕೇಳ್ತಾರೆ. ಆವಾಗ ಬನ್ನೋ ಟೈಮ್ನವ್ರು ಹೇಳ್ತಾರೆ, ಅಲ್ಲ ನಾವು ನಿಮ್ಮ ಸಲುವಾಗಿ ಇಷ್ಟು ಪ್ರಾಬ್ಲಮ್ನಾಗ ಇದ್ದೇವೆ ಇಲ್ಲಿ, ನಿಮ್ಮ ಸಲುವಾಗಿ ನಾವು ನೋಡತ್ತೀವಿ, ನಿಮ್ಗೆ ಅವ್ರದ್ದು ಹತ್ತೈತಲ್ಲ ಅಂತ ಹೇಳ್ತಾರೆ. ಅವಾಗ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಹೇಳ್ತಾರೆ, ನಿಮ್ದಿದು ಸಂತಾಪ ನನಗೆ ಬೇಡ, ನೀವು ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡಿರಿ ಏನೈತಲ್ಲ ಹೋಗ್ರಿ ನೀವು ಅಂಥೇಳಿ ವಾಪಸ್ ಕಳಿಸ್ತಾರೆ ಎಲ್ಲರಿಗೂ. ಅವಾಗ ಅವ್ರ ತಾಯಿಯವ್ರು ಕೇಳ್ತಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೆಂಗದಾರ ಅಂಥೇಳಿ. ಅವಾಗ ಇವರು ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅವ್ರ ತಾಯಿ ನನಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಅಂತ ಹೇಳ್ತಾರೆ. ಹಂಗಾರೆ ಒಂದು ಕೆಲಸ ಮಾಡಿರಿ, ನೀವು ಒಮ್ಮೆ ಜಮೀಲಾ ಕಡೆ ಹೋಗಿ ಕೇಳ್ರಿ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರು ಹೆಂಗದಾರ ಅಂತೇಳಿ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ, ಆಯ್ತು ಅಂಥೇಳಿ ಇವ್ರ ತಾಯಿ ಏನೈತಲ್ಲ ಒಮ್ಮೆ ಜಮೀಲಾ ಅವ್ರ ಕಡೆ ಹೋಗಿ ಕೇಳ್ತಾರೆ ಏನಂತೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರು ಹೆಂಗದಾರ ಅಂಥೇಳಿ. ಅವ್ರು ಏನಂತಾರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಫಸ್ಟಿಗೆ. ಆಮ್ಯಾಗ ಅವ್ರ ತಾಯಿಯವ್ರು ಹೇಳ್ತಾರೆ, ಇಲ್ಲ ನನಗಂಕರ ನನ್ನ ಮಗ ಹಿಂಗೆ ಹೇಳಿ ಕಳಿಸಿದ್ದ, ನಿಮ್ಮ ಕಡೆ ಕೇಳ್ರಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಂಗದಾರ ಅಂಥೇಳಿ ಅಂತ ಹೇಳಿದಾರೆ. ಒಮ್ಮೆ ಜಮೀಲಾ ಅವ್ರು ಫಸ್ಟಿಗೆ ಹೇಳಿದ್ರೆ ನನಗೆ ಗೊತ್ತಿಲ್ಲ ಅಂಥೇಳಿ. ಆಮ್ಯಾಗ ಏನಂತ ಹೇಳಿದ್ರೆ ಆತ ನಡ್ರಿ ನಾನು ಬರ್ತೇನೆ ಅಂಥೇಳಿ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಕಡೆ ಬಂದು ಇವ್ರ ಪರಿಸ್ಥಿತಿ ನೋಡಿ ಪಾಪ ಭಾಳ ಅತ್ತೇನೈತಲ್ಲ ಅವ್ರಿಗೆಲ್ಲ ಹೊಡೆದವ್ರಿಗೆ ಬೈದು ಹೇಳಿದ್ರು ಏನಂಥೇಳಿ, ಇಲ್ಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸುರಕ್ಷಿತರದಾರ, ಅವ್ರಿಗೇನಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹುಗೆ ಏನೈತಲ್ಲ ನಂಬಿಕೆ ಬರೋಂಗಿಲ್ಲ ಇವ್ರ ಮೇಲೆ. ಇಲ್ಲ ನೀವೆಲ್ಲರೂ ಕೂಡ ಏನೈತಲ್ಲ ನಮಗೆ ಸುಳ್ಳು ಹೇಳತ್ತೀರಿ, ನನಗೆ ಸಾಂತ್ವನ ಮಾಡೋ ಸಲುವಾಗಿ ನಾನು ಅವ್ರಿಗೆ ನೋಡೋ ಮಟ್ಟ ನಾನು ಏನೈತಲ್ಲ ಒಂದು ಹನಿ ನೀರು ಕುಡಿಯೋಂಗಿಲ್ಲ, ಒಂದು ಅನ್ನದ ತಿನ್ನೋಂಗಿಲ್ಲ ಅಂಥೇಳಿ ಹಠ ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ, ನನಗೆ ಏನೈತಲ್ಲ ಫಸ್ಟ್ ನೀವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಕಡೆ ನನಗೆ ಕರ್ಕೊಂಡು ನಡ್ರಿ ಅಂತೇಳಿ ಹೇಳ್ತಾರೆ. ಅವಾಗ ಒಮ್ಮೆ ಜಮೀಲಾ ಅವ್ರು ಏನು ಹೇಳ್ತಾರೆ, ಇಲ್ಲ ನಾನೀಗ ನೀವು ಕರ್ಕೊಂಡು ಹೋಗ್ಬಿಟ್ಟೆ ಅಂತ ಹೇಳಿದ್ರೆ ನನ್ನ ಮ್ಯಾಗ ಎಲ್ಲರೂ ದ್ವೇಷ ಮಾಡ್ತಾರೆ, ಯಾಕಂದರೆ ನಾನು ಇಸ್ಲಾಂ ತಂದಿರೋದು ಇನ್ನೂ ಯಾರಿಗೂ ಗೊತ್ತಿಲ್ಲ. ಒಂದು ಕೆಲಸ ಮಾಡೋಣ, ಮಧ್ಯಾಹ್ನ ಸಮಯದಾಗ ಎಲ್ಲರೂ ರೆಸ್ಟ್ ಮಾಡಿರ್ತಾರಲ್ಲ ಅಂಥ ಟೈಮ್ನಾಗ ಏನೈತಲ್ಲ ಕರ್ಕೊಂಡು ಹೋಗ್ತಾನೆ ಅಂಥೇಳಿ ಮಧ್ಯಾಹ್ನ ಕರ್ಕೊಂಡು ಹೋಗ್ತಾರೆ. ಅವಾಗ ಕರ್ಕೊಂಡು ಹೋಗಿ ಏನೈತಲ್ಲ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ನೋಡಿದ ಮ್ಯಾಗ ಇವ್ರಿಗೆ ಏನೈತಲ್ಲ ಒಂದು ನಂಬಿಕೆ ಬರ್ತೈತಿ ಇವ್ರಿಗೆ ಏನಾಗಿಲ್ಲ ಅಂಥೇಳಿ. ಅಂಥ ಸಮಯದಾಗ ಏನು ಮಾಡ್ತಾರೆ, ಒಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಕೇಳ್ತಾರೆ, ಎಲ್ಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರೆ ನನ್ನ ತಾಯಿ ಸಲುವಾಗಿ ಏನೈತಲ್ಲ ರೀ ದುವಾ ಕೇಳ್ರಿ, ಅವರು ಏನೈತಲ್ಲ ಜಹನ್ನಮಿಂದ ಉಳಿಲಿ, ನನ್ನ ಮಗ ಏನು ನನ್ನ ತಾಯಿನ ಉಳಿಸ್ಲಿಲ್ಲ ಅಂತ ಹೇಳಿದ್ರೆ ಅಂಥೇಳಿ ಹೇಳ್ತಾರೆ. ಆವಾಗ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರು ಏನೈತಲ್ಲ ಎಲ್ಲ ಕಡೆ ದುವಾ ಕೇಳ್ತಾರೆ. ಅಂಥ ಸಮಯದಾಗ ಒಮ್ಮೆ ಜಮೀಲನೂ ಇರ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಅದು ನಮ್ಮ ತಾಯಿ ಕರ್ರಿ ಒಳಗೆ ಅಂತೇಳಿ. ಅವ್ರ ತಾಯಿಯವ್ರಿಗೆ ಏನೈತಲ್ಲ ಕರಿತಾರೆ. ಅವ್ರ ತಾಯಿನೂ ಮನಸ್ಸು ಬದಲಾಗಿರ್ತೈತಿ. ಆವಾಗ ಅವ್ರ ತಾಯಿಯವ್ರು ಏನೈತಲ್ಲ ಕಲ್ಮಾ ಓದ್ತಾರೆ, ಅಶ್ಹದು ಅನ್ ಲಾ ಇಲಾಹ ಇಲ್ಲಲ್ಲಾಹ್ ಅಶ್ಹದು ಅನ್ನ ಮುಹಮ್ಮದನ್ ರಸೂಲುಲ್ಲಾಹ್ ಅಂಥೇಳಿ. ಆಮ್ಯಾಗ ಇದು ನೋಡಿ ಅವ್ರು ಒಮ್ಮೆ ಜಮೀಲಾ ಅವ್ರು ಭಾಳ ಖುಷಿ ಆಗ್ತೈತಿ. ಆತಪ್ಪ ಒಂದು ಇದು ಘಟನಾದಿಂತರ ಇವರು ಇಸ್ಲಾಂ ತಂದ್ರಲ್ಲ ಇಷ್ಟರ ಲಾಭ ಆತು ಅಂಥೇಳಿ
ಅವ್ರೆಲ್ಲ ಖುಷಿ ಆಗ್ತೈತಿ. ಇಷ್ಟೆಲ್ಲ ಆಗಿದ್ದ ಘಟನೆ ಮರೆತು ಬಿಡ್ತಾರೆ ಅವ್ರು. ಯಾಕಂತ ಹೇಳಿದ್ರೆ ಅವ್ರ ಕಡೆ ತ್ಯಾಗ ಬಲಿದಾನ ಏನೈತಲ್ರಿ ಭಾಳ ಇತ್ತು. ನಮ್ಗೆ ತ್ರಾಸು ಬೇಕಾದಷ್ಟು ಆಗಲಿ, ಆದ್ರೆ ಧರ್ಮದ ಪ್ರಚಾರ ಆಗ್ಬೇಕಂತೇಳಿ ಅವ್ರದ್ದು ಏನೈತಲ್ಲ ಒಂದು ಉದ್ದೇಶ ಇರ್ತೈತೆ. ಆವಾಗ ಈ ಥರ ದಬ್ಬಾಳಿಕೆ ಶೋಷಣೆ ಯಾವಾಗ ಹೆಚ್ಚಾಗ್ತದೋ ಆವಾಗ ಏನೈತಲ್ಲ ಅಲ್ಲೊಂದು ಏನೈತಲ್ರಿ ಒಂದು ಸಹಾಯ ಏನೈತಲ್ಲ ಬರ್ತದೆ. ನಂತರ ಏನಾಯ್ತಾರೆ ಹಮ್ಜಾ ರಜಿಯಲ್ಲಾಹು ತಾಲಾ ಅನ್ಹು ಏನೈತಲ್ಲ ಇಸ್ಲಾಂ ಕಡೆ ಬರುವಂಥ ಒಂದು ಸಂದರ್ಭ ಹೆಂಗೈತೆ ಅಂತ ಹೇಳಿದ್ರೆ, ಒಂದು ಸಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಫಾದ್ ಏನೈತೆ ಮರ್ವಾದ ಕಡೆ ಏನೈತಲ್ಲ ಒಂದು ಸ್ವಲ್ಪ ಹೊರಗಡೆ ಅಡ್ಡಾಡಕ್ಕೆ ಹೋಗಿದ್ರೆ ಅಲ್ಲಿ ಕುಂತಿರ್ತಾರೆ. ಅವಾಗ ಇವ ಅಬು ಜಹಲ್ ಏನೈತಲ್ಲ ಅವ್ರಿಗೆ ಏಕಾಂತದಾಗ ನೋಡ್ತಾನೆ. ನೋಡಿ ಏನು ಮಾಡ್ತಾನೆ, ಸಿಕ್ಕಾಪಟ್ಟಿ ಬೈದು ಏನು ಮಾಡ್ತಾನೆ, ನಮ್ಮ ಎಲ್ಲ ಮಕ್ಕಾದ ಜನರಿಗೆ ನೀನು ತಲೆ ಕೆಡ್ಸಾಕೊಂತಿ, ಇನ್ನೊಂದು ಸಲ ನಾನು ಏನರ ನೋಡಿದೆ ಅಂದ್ರೆ ನೀನು ಮಾತಾಡೋದು ಯಾರಿಗಾರ ಧರ್ಮ ಪರಿವರ್ತನೆ ಮಾಡಿಸೋದು ನೋಡಿದೆ ಅಂತ ಹೇಳಿದ್ರೆ ನಿನಗೇನೈತಲ್ಲ ಒಂದು ದೊಡ್ಡ ಕಲ್ಲು ತೊಗೊಂಡು ನಿನ್ನ ತಲೆನ ಜಜ್ಜಿ ಬಿಡ್ತೇನೆ ನಾನು ಅಂಥೇಳಿ ಹಿಂಗೆ ಭಾಳಷ್ಟು ಬೈದೇನೈತಲ್ಲ ಹೋಗ್ತಾನೆ. ಇದು ಅವನೇನು ತಿಳ್ಕೊಂಡಿರ್ತಾನೆ, ಇದನ್ನು ಯಾರು ನೋಡಿಲ್ಲ ಅಂತ ತಿಳ್ಕೊಂಡಿರ್ತಾನೆ. ಅಲ್ಲಿ ಯಾರು ಇರೋಂಗಿಲ್ಲ ಆಜು ಬಾಜು. ಆದ್ರೆ ಅಲ್ಲೇ ಒಂದು ಮೇಲೆ ಗುಡ್ಡದ ಮ್ಯಾಗ ಒಂದು ಮನೆ ಇರ್ತೈತಿ. ಯಾರ್ದಂತ ಹೇಳಿದ್ರೆ ಅಬ್ದುಲ್ಲಾ ಬಿನ್ ಜುದಾನ್ ಅವ್ರ ಮನೆ. ಆ ಮನೆಯೊಳಗೆ ಆ ಮನೆಯ ಒಂದು ಗುಲಾಮ ಹೆಣ್ಮಗಳು ನೋಡ್ತಾನೆ ಇದೆಲ್ಲ ಘಟನೆ ನಡೆದಿದ್ದು. ನೋಡಿ ಏನು ಮಾಡ್ತಾಳೆ, ಏನು ಮಾಡ್ಬೇಕಾಕಿ ಆಳಂಕರ ಏನೈತಲ್ಲ ಏನು ಮಾಡೋಕೆ ಸಾಧ್ಯ ಇರೋಂಗಿಲ್ಲ. ಇವ ಭಾಳ ಸ್ಟ್ರಾಂಗ್ ಇರ್ತಾನೆ. ಅಬು ಜಹಲ್ ಅನ್ನೋದು ದೊಡ್ಡ ಸರ್ದಾರ್ ಇರ್ತಾನೆ. ಅವಾಗ ಅಷ್ಟರೊಳಗೆ ಏನಾಗ್ತೈತೆ ಅಂತ ಹೇಳಿದ್ರೆ ಅದೇ ಸಂದರ್ಭದಾಗ ಹಮ್ಜಾ ರಜಿಯಲ್ಲಾಹು ತಾಲಾ ಅನ್ನೋರು ಅವ್ರು ಏನೈತಲ್ಲ ಬರ್ತಾರೆ. ಅವರು 2-3 ತಿಂಗಳು ಹೋದ್ರಂದ್ರೆ ಬೇಟೆಯಾಡಕ್ಕೆ ಹೋಗ್ತಾರೆ. ಹೋಗಿ ಬರೀ ಬೇಟೆಯಾಡೋದು, ಆರಾಮ್ ಅಡ್ಡಾಡೋದು ಏನೈತಲ್ಲ ಮಾಡ್ತಿರ್ತಾರೆ. ಇವ್ರಿಗೆ ಅವರು ಕಾಕನ ಮಗ ಹತ್ಬೇಕ್ರಿ. ಇವ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಕಾಕಾರ ಹತ್ಬೇಕು. ನನ್ನ ಮಗ ಏನೈತಲ್ಲ ಏನು ಮಾಡತ್ತಾನ ಅಂತೇಳಿ ಗೊತ್ತೇ ಇರೋಂಗಿಲ್ಲ. ಅವ್ರು 6 ವರ್ಷದಿಂದ ತಮ್ಮ ಲೋಕದಾಗ ಇರ್ತಾರೆ. ಇವರು ಬರ್ತಾರೆ. ಇವ್ರು ಬರೋದು ನೋಡಿ ಏನೈತಲ್ಲ ಆ ಗುಲಾಮ್ ಹೆಣ್ಮಗಳು ಏನಂತ ಹೇಳ್ತಾಳೆ, ಹಮ್ಜಾ ರಜಿಯಲ್ಲಾಹು ತಾಲಾ ಅನ್ಹು ಅವ್ರಿಗೆ ಏನೈತಲ್ಲ ತಡೆದೇನೈತಲ್ಲ ನೀವೇನೈತಲ್ಲ ಈಗ ಬಂದಿರಿ, ನಿಮಗೆ ಗೊತ್ತಿಲ್ಲ ನಿಮ್ಮ ಮಗನ ಜೊತೆಗೆ ಏನೈತಲ್ಲ ಯಾವ ಥರ ವ್ಯವಹಾರ ಮಾಡತ್ತಾರ ಮಕ್ಕಾದಾಗ ಅಂಥೇಳಿ. ಯಾರು ಬೇಕಾದ್ರೂ ಬರ್ತಾರೆ, ಹೊಡಿತಾರೆ, ಬೈತಾರೆ, ಹೋಗ್ತಾರೆ. ಈಗ ಅಬು ಜಹಲ್ ಬಂದು ಏನೈತಲ್ಲ ಸಿಕ್ಕಾಪಟ್ಟೆ ಬೈದು ಹೋಗ್ಯಾನ, ಧಮ್ಕಿ ಕೊಟ್ಟು ಹೋಗ್ಯಾನ. ಅದನ್ನು ನೀವು ನೋಡಿದ್ರೆ ಸಹಿಸ್ತಿದ್ದಿಲ್ಲ ನೀವು ಅಂತ ಹೇಳ್ತಾರೆ. ಹೌದು ಹಿಂಗೆ ಮಾಡಿದ್ದಾನ ನನ್ನ ಮಗನ ಜೊತೆಗೆ ಅಂತ ಹೇಳಿ ಕೇಳ್ತಾರೆ. ಹೌದು ಹಿಂಗೆ ಮಾಡಿದ್ದ. ಹಂಗಾರೆ ಈಗ ಎಲ್ಲದಾನ ಅವ ಅಬು ಜಹಲ್ ಅಂತ ಕೇಳ್ತಾನೆ. ಅಲ್ಲೇ ಕುಂದಿರ್ತಾನೆ. ಎಲ್ಲಿರ್ತಾನೆ? ಅಲ್ಲೇ ಇರ್ತಾನೆ, ದಾರುನ್ ನದ್ವಾದಾಗ ಇರ್ತಾನೆ ನೋಡ್ರಿ ಅಂತ ಹೇಳ್ತಾರೆ. ಆವಾಗ ಸೀದಾ ಅವರು ಅಲ್ಲೇ ಹೋಗ್ತಾರೆ. ಅಲ್ಲೇ ಹೋದ ಕೂಡಲೇ ಅವರೆಲ್ಲ ಇವ ಅಬು ಜಹಲ್ ಎಲ್ಲರ ಕೂಡ ಮುಂದೆ ತನ್ನ ಪ್ರಶಂಸೆ ಮಾಡ್ಕೊತಿರ್ತಾನೆ. ಇವತ್ತು ಹಂಗೆ ಮಾಡಿ ಬಂದೆ, ನಾನು ಹಿಂಗೆ ಮಾಡಿ ಬಂದೆ ಅಂಥೇಳಿ ಹೇಳ್ತಿರ್ತಾನೆ. ಆವಾಗ ಹಮ್ಜಾ ರಜಿಯಲ್ಲಾಹು ತಾಲಾ ಅವ್ರಿಗೂ ನೋಡಿ ಏನೈತಲ್ಲ ಎಲ್ಲರೂ ಶಾಂತರಾಗ್ತಾರೆ. ಏನಂತಲ್ಲ ಎಲ್ಲರೂ ಎದ್ದು ನಿಲ್ತಾರೆ. ಎಲ್ಲರೂ ಏನಂತಾರೆ ಸ್ವಾಗತ ಕೊಡ್ತಾರೆ ಅವರು. ಆದರೆ ಇವರು ಹೋದವ್ರು ಏನು ಮಾಡ್ತಾರೆ, ಸರದ್ದಿನಂತ ಒಂದು ಕಪಾಳಗಡ್ಡಿ ಕೊಡ್ತಾರೆ. ಅವ್ನು ಮೊದಲು ಅಬು ಜಹಲ್ಗೆ ಏನೈತಲ್ಲ ನಿನ್ನ ಅಸಹಾಯಕರ ಮ್ಯಾಗ ಏನೈತಲ್ಲ ತನ್ನ ದಬ್ಬಾಳಿಕೆ ಮಾಡತ್ತೇನ, ನಿನ್ನ ಕಡೆ ಅಷ್ಟು ಧೈರ್ಯ ಇದ್ರೆ ಬಾ ನನ್ನ ಕೊಟ್ಟು ಏನೈತಲ್ಲ ಸೆನ್ಸಾಡ್ ನೋಡೋಣ ಎಷ್ಟೈತೆ ನಿಂತ ದಮ್ ಅಂತ ಕೇಳ್ತಾರೆ. ಅವಾಗ ಅಮ್ಮಾರ ಏನೈತಲ್ಲ ಎದ್ದು ನಿಲ್ತಿರ್ತಾನೆ. ಅವ್ರದ್ದು ಕುಟುಂಬದವರು ಎದ್ದು ನಿಲ್ತಿರ್ತಾರೆ. ಆವಾಗ ಇವರು ಬನು ಹಾಶಿಮ್ನವರು ಎದ್ದು ನಿಲ್ತಾರೆ. ಆವಾಗ ಅಬು ಜಹಲ್ ನಾನು ಏನಂತ ಹೇಳ್ತಾನೆ, ಬ್ಯಾಡ ಬಿಡ ಸುಮ್ಮನೆ ಕೊಟ್ಟು ಹೋಗಲಿ, ನಾನು ಇವತ್ತೇನೈತಲ್ಲ ಮಿತಿ ಮೀರಿ ನಾನು ಅವನ ಮಗಗೆ ಬೈದು ಬಂದೇನೆ, ಬಿಟ್ಬಿಡೋನು ಹೋಗಲಿ ಅಂತೇಳಿ ಸುಮ್ಮನಾಗ್ತಾರೆ. ಹಮ್ಜಾ ರಜಿಯಲ್ಲಾಹು ತಾಲಾ ಅನ್ಹು ಅವರು ಇದನ್ನೆಲ್ಲ ನಡೆದ ಘಟನೆ ತನ್ನ ಮಗಗೆ ಹೇಳ್ಬೇಕಂಥೇಳಿ ದಾರುನ್ ನದ್ವಾದಿಂತ ಒಂದು ದಾರಿ ಹರ್ಕಂಬ ಬರೋದ್ರೊಳಗೆ ಏನೈತಲ್ಲ ಅಲ್ಲಾ ತಾಲಾ ಇವ್ರದ್ದು ಮನಸ್ಸು ಬದಲಾವಣೆ ಮಾಡ್ತಾನೆ ರೀ. ಯಾಕಂದ್ರೆ ಅಲ್ಲಾನ ಕಡೆ ಏನೈತಲ್ರಿ ಇದೈತಿ ಯಾರ್ದು ಹೃದಯ ಪರಿವರ್ತನೆ ಮಾಡೋಕೆ ಏನೈತಲ್ಲ ಈ ಬೇಕಾದ ಟೈಮ್ನಾಗ ಏನೈತಲ್ಲ ಹೃದಯ ಪರಿವರ್ತನೆ ಮಾಡ್ತಾನೆ. ಇವ್ರದ್ದು ಏನೈತಲ್ಲ ಒಂದು ಹೃದಯ ಪರಿವರ್ತನೆ ಆಗ್ತದೆ. ಇವರು ಯಾವ ಉದ್ದೇಶದಿಂದ ಹೊಡೆದಿರ್ತಾರೆ ಇವ್ರು ಹೋಗಿ ಅಬು ಜಹಲ್ಗೆ ಅಂತ ಹೇಳಿದ್ರೆ, ಇವ್ ನನ್ನ ಮಗ ಯಾಕೆ ಹೊಡೆದ, ನಮ್ಮ ಕುಟುಂಬದವ್ಗೆ ಯಾಕೆ ಹೊಡೆದ ಅಂತೇಳಿ ಹೊಡೆದಿರ್ತಾರೆ. ಆದ್ರೆ ದಾರ್ಯಾಗ ಬರ್ಬೇಕು ಏನಾಯ್ತಲ್ಲ ಇಸ್ಲಾಮದ ಪ್ರೀತಿ ಇವ್ರ ಮನಸ್ಸಿನಾಗ ಬರ್ತದೆ. ಆಮ್ಯಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನಿನಗೇನೈತಲ್ಲ ಮಾಡಿದ್ದ ಅನ್ಯಾಯದ ನಾನೀಗ ಸೇಡಿ ತೀರಿಸ್ಕೊಂಡ್ಬಂದೇನೆ,
ಆದ್ರೆ ಸೇಡು ತೀರಿಸ್ಕೊಳ್ಳುವಂಥ ಸಂದರ್ಭದಾಗ ನನ್ನ ಕುಟುಂಬದವ್ರು ಹೊಡೆದಾರ ಅಂಥೇಳಿ ನಾನು ಸೇಡು ತೀರಿಸ್ಕೊಂಡೇನೆ. ಆದ್ರೆ ನಾನೀಗ ನಿಶ್ಚಯ ಮಾಡೀನಿ, ನಾನು ನಿನ್ನ ಧರ್ಮಕ್ಕಾಗಿ ನಾನು ಸಹಾಯ ಮಾಡ್ತೇನೆ, ನಂದೇನೈತಲ್ಲ ತ್ಯಾಗ ಬಲಿದಾನ ನಾನು ಹಚ್ಚಕ್ಕೆ ತಯಾರಾದೇನೆ ಅಂತೇಳಿ ಹೇಳ್ತಾರೆ. ಅಷಹದು ಅನ್ ಲಾ ಇಲಾಹ ಇಲ್ಲಲ್ಲಾಹ್ ಅಷಹದು ಅನ್ನ ಮುಹಮ್ಮದ್ ರಸೂಲುಲ್ಲಾಹ್ ಅಂಥೇಳಿ ಅವರು ಏನೈತಲ್ಲ ಕಲ್ಮಾ ಓದ್ತಾರೆ. ಇದನ್ನು ನೋಡಿ ಭಾಳ ಖುಷಿ ಆಗ್ತಾರೆ ಎಲ್ಲರೂ. ಯಾಕಂತ ಹೇಳಿದ್ರೆ ಇಡೀ ಕುರೈಶ್ ಒಳಗೆ ಎಲ್ಲರ್ಕಿಂತ ಬಲಶಾಲಿ ಇರೋರು ಇವ್ರು ಹಮ್ಜಾ ರಜಿಯಲ್ಲಾಹು ತಾಲಾನು ಇರ್ತಾರೆ. ಯಾಕಂತ ಹೇಳಿದ್ರೆ ಇವ್ರಿಗೆ ಎದುರು ಹಾಕ್ಕೊಳ್ಳೋಂಥ ಸಾಮರ್ಥ್ಯ ಯಾರಿಗೂ ಇರೋಂಗಿಲ್ಲ, ಅಷ್ಟು ಸ್ಟ್ರಾಂಗ್ ಇರ್ತಾರೆ ಇವರು. ಇದೇ ಒಂದು ಸಂದರ್ಭದಾಗ ಹಜರತ್ ಉಮರ್ ರಜಿಯಲ್ಲಾಹು ತಾಲಾ ಅನ್ಹು ಅವರು ಏನೈತಲ್ಲ ಸೂಕ್ಷ್ಮವಾಗಿ ಎಲ್ಲ ಗಮನಿಸ್ತಿರ್ತಾರೆ. ಎಲ್ಲ ಕಡೆ ಏನೈತಲ್ಲ ಎಲ್ಲರೂ ತನ್ನ ತಂದೆ ಕೊಟ್ಟು ಜಗಳ ಮಾಡತ್ತಾನ, ಎಲ್ಲಿ ನೋಡಿದ್ರೆ ಮಕ್ಕದಾಗ ಅಶಾಂತಿ ಐತಿ, ಹೊಡೆದಾಟ ಐತಿ, ಬಡದಾಟ ಐತಿ. ಇದು ಎಲ್ಲ ಮೂಲ ಕಾರಣ ಏನೈತಲ್ಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರದಾರ. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಸುಮ್ಮನೆ ಇವ್ರನ್ನ ತೆಗೆದುಬಿಡ್ತೇನೆ. ತೆಗೆದೆ ಅಂತ ಹೇಳಿದ್ರೆ ಎಲ್ಲ ನಮ್ದು ಕುರೈಶ್ನವ್ರು ಏನಂತಲ್ಲ ಸ್ಟ್ರಾಂಗ್ ಆಗ್ತಾರೆ. ಇಲ್ಲಾಂದರೆ ಕುರೈಶ್ನವರು ಸ್ಟ್ರಾಂಗ್ ಎಲ್ಲ ಬಲಹೀನರಾಗತ್ತಾರೆ, ಬರ್ತಾ ಬರ್ತಾ ವೀಕ್ ಆಗತ್ತಾರೆ ಅಂಥೇಳಿ ನಾನು ಇವ್ರಿಗೆ ತೆಗೆದೇ ಬಿಡ್ಬೇಕು. ಕೊನೆಗೆ ಏನಾಗ್ತೈತೆ ಭಾಳ ಅಂತ ಹೇಳಿದ್ರೆ ನಾನು ಇವ್ರು ಕೊಂದೆ ಅಂತ ಹೇಳಿದ್ರೆ ಬನು ಹಾಶಿಮ್ನವ್ರು ನಾನು ಕೊಲ್ತಾರೆ, ನಮ್ಮ ಎರಡೇ ಜೀವ ಹೋಗ್ತಾವೆ, ಕೊನೆ ಪಕ್ಷ ಕುರೈಶ್ನವ್ರು ಉಳಿತಾರೆ ಅಂಥೇಳಿ ಒಂದು ಫೈನಲ್ ಡಿಸಿಷನ್ಗೆ ಬರ್ತಾರೆ. ಅವರು ಬಂದು ಏನು ಮಾಡ್ತಾರೆ, ಖಡ್ಗ ಗಿಡ್ಗ ತೊಗೊಂಡು ತಯಾರಿ ಮಾಡ್ಕೊಂಡು ಏನಂತಲ್ಲ ಹೊರಗೆ ಬೀಳ್ತಾರೆ. ಹೊರಗೆ ಬಿದ್ದಾಗ ಹೋಗ್ತಿರ್ತಾರೆ. ಆದರೆ ಎಲ್ಲರೂ ನೋಡ್ತಾರೆ ಇವ್ರು ಎಲ್ಲೇ ಹೊಂಟಾರ ಸಿಟ್ಲೆ ಅಂಥೇಳಿ. ಆದರೆ ಇವ್ರ ಕೂಟ ಮಾತಾಡೋಷ್ಟು ಎಲ್ಲಿ ಹೊಂಟ್ರಿ ಅಂತ ಕೇಳೋಷ್ಟು ಧೈರ್ಯ ಯಾರಿಗೂ ಇರೋಂಗಿಲ್ಲ, ಅಷ್ಟು ಸಿಟ್ಟಿನವ್ರು ಇರ್ತಾರೆ ಇವರು. ಆದರೆ ಅವ್ರದ್ದು ಒಬ್ಬರ ಕುಟುಂಬದವ್ರು ನೋಯಮ್ ಬಿನ್ ಅಬ್ದುಲ್ಲಾ ಅನ್ನೋರು ಏನೈತಲ್ಲ ಇರ್ತಾರೆ. ಅವ್ರು ಕೇಳ್ತಾರೆ ಎಲ್ಲಿ ಹೊಂಟಿಯಪ್ಪ ಅಂಥೇಳಿ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ಈಗ ನಾನು ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೆ ಏನೈತಲ್ಲ ನೌಜುಬಿಲ್ಲಾ ನಾನು ಕೊಲೆ ಮಾಡಕ್ಕೆ ಹೊಂಟೀನಿ ಅಂತ ಹೇಳ್ತಾರೆ. ಹೌದಾ, ನೀ ಕೊಲೆ ಮಾಡಕ್ಕೆ ಹೊಂಟೀಯ, ನೀ ಕೊಲೆ ಮಾಡಿದ್ರೆ ಬನು ಹಾಶಿಮ್ನವ್ರು ನಿನಗೆ ಬಿಡ್ತಾರೆ ನಾನು ಕೇಳ್ತಾನೆ ರೀ. ಅವರು ಗೊತ್ತೈತೆ ನನಗೆ, ಅವ್ರು ನಮ್ಗೆ ಬಿಡೋಂಗಿಲ್ಲ, ಭಾಳ ಅಂದ್ರೆ ನನಗೇನು ಮಾಡ್ತಾರೆ, ನನಗೆ ಕೊಲ್ತಾರೆ, ಅಷ್ಟಾಗ್ತೈತಲ್ಲ. ಕೊನೆ ಪಕ್ಷ ಕುರೈಶ್ನವ್ರು ಉಳಿತಾರಲ್ಲ, ಇದು ಮನೆಗೆ ಜಗಳ ಐತಿ, ಎಲ್ಲ ಕಡೆ ಅಶಾಂತಿ ಐತಿ, ಈ ಥರ ತಪ್ತೈತಲ್ಲ ಅಂತ ಹೇಳ್ತಾರೆ. ಆಮ್ಯಾಗ ಏನೈತಲ್ಲ ನೋಯಮ್ ಬಿನ್ ಅಬ್ದುಲ್ಲಾ ಅವ್ರು ಏನೈತಲ್ಲ ಗೊತ್ತಾಗ್ತಿ ಇವ್ರು ಏನೈತಲ್ಲ ಇವರು ಬಿಡೋಂಗೆ ಹೋಗ್ತಾರೆ, ಇವ್ರು ತಡೆಯೋದು ಭಾಳ ಕಷ್ಟ ಐತೆ ಅಂಥೇಳಿ ಏನು ಮಾಡ್ತಾರೆ, ಅವ್ರು ಹೇಳ್ತಾರೆ ಮತ್ತೆ ಏನಂತೇಳಿ, ನೀನೇನೈತಲ್ಲ ಮೊದಲು ಹೋಗಿ ಅವ್ರು ಕೊಲ್ಲೋಕ್ಕಿಂತ ಅವ್ರು ವಿಚಾರಣೆ ಮಾಡೋಕ್ಕಿಂತ ನಿನ್ನ ಮನೆಯವ್ರು ಮೊದಲು ವಿಚಾರಣೆ ಮಾಡಿ, ಮೊದಲು ಮನೆಯವ್ರ ಮ್ಯಾಗ ನಡೆಯಂಗಿಲ್ಲಿಂದ ಇದನ್ನು ಆಜ್ಞೆ ನೀವು ಹೊರಗಿನವ್ರ ಮ್ಯಾಗ ಹೊಂಟೇನು ನಡ್ಸಕ್ಕೆ ಹೋಗಿ ಮೊದಲು ಮನೆಯದು ವಿಚಾರ ತಗೋ ಹೋಗ, ನಿನ್ನ ತಂಗಿಗೆ ನೋಡೋ, ನಿಮ್ದು ತಂಗಿ ಗಂಡಗೆ ಮೊದಲು ವಿಚಾರಿಸ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ಸಿಟ್ಟು ಬರ್ತೈತೆ, ಏನೇ ಹೇಳ್ತೀನಿ ಅಂಥೇಳಿ. ಹೌದು, ಅವ್ರಿಗೂ ನೋಡೋ ಮೊದಲು ಅವ್ರು ಏನೈತಲ್ಲ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ಯಾರ, ಅವ್ರು ಕೊಟ್ಟು ಹೋಗಿ ಅವ್ರಿಗೆ ಮೊದಲು ವಿಚಾರಿಸೋಗು ಅಂತ ಹೇಳ್ತಾರೆ. ಆವಾಗ ಇವ್ರು ಉಮರ್ ರಜಿಯಲ್ಲಾಹು ಹೇಳ್ತಾರೆ, ನನಗೆ ಅನಿಸ್ತೈತಿ ನೀನು ಇಸ್ಲಾಂ ಸ್ವೀಕಾರ ಮಾಡಿ ನನಗೆ ಹಂಗೆ ಅನಿಸ್ತೈತಿ ಅಂತ ಹೇಳ್ತಾರೆ. ಮೊದಲು ಹೋಗಿ ಮನೆ ವಿಚಾರ ಏನೈತಲ್ಲ ತಗೋ, ಅವ್ರದ್ದು ವಿಚಾರ ತಗೊಳ್ಳೋ ಮೊದಲು ಅಂತೇಳಿ ಹೇಳ್ತಾರೆ. ಇವ್ರೇನು ಮಾಡ್ತಾರೆ, ಸೀದಾ ಮನೆಗೆ ಹೋಗ್ತಾರೆ. ಅವಾಗ ಮನ್ಯಾಗ ಏನೈತಲ್ಲ ಅವ್ರ ತಂಗಿ ಗಂಡ, ಆಮ್ಯಾಗ ಅವರೊಬ್ಬ ಅವ್ರೇನೈತಲ್ಲ ಕುರಾನನ್ನು ಓದ್ತಿರ್ತಾರೆ. ಅವು ಕಬ್ಬಾಬ್ ಬಿನ್ ಅರತ್ ಅವ್ರಿಗೆ ಓದಿಸ್ತಿರ್ತಾನೆ. ಕಡೆಯಿಂದ ಇವರು ಕಲಿತಿರ್ತಾರೆ. ಅವಾಗ ಈ ಸೌಂಡ್ ಹೊರಗೆ ನಿಂತ್ರ ಅವ್ರು ಕೇಳ್ತಾರೆ. ಉಮರ್ ರಜಿಯಲ್ಲಾಹು ಕೇಳಿ ಏನಾಗ್ತಲ್ಲ ಬಾಕ್ಲ ಬಾರಿಸ್ತಾರೆ. ಬಾಕ್ಲ ಬಾರಿಸಿದ ಕೂಡಲೇ ಅವ್ರ ತಂಗಿಯವ್ರು ಕೇಳ್ತಾರೆ ಯಾರು ಅಂತ ಹೇಳಿ. ಅವಾಗ ಹೇಳ್ತಾರೆ ಅವ್ರು ನಾನು ಉಮರ್ ಅಂತ ಹೇಳಿ. ಅವಾಗ ಏನು ಮಾಡ್ತಾರೆ, ಇವ್ರದ್ದು ಹೆದರಿ ಬಿಡ್ತಾರೆ ಎಲ್ಲರೂ. ಹೆದರಿ ಏನು ಮಾಡ್ತಾರೆ, ಆ ಕುರಾನ್ ಏನು ಓದಾತಿರ್ತಾರಲ್ಲ ಒಂದು ಪೇಪರ್ನಾಗ ಬರೆದಿದ್ದೆ ಅದನ್ನೇನು ಮಾಡ್ತಾರೆ ಮುಚ್ಚಿಡ್ತಾರೆ. ಅಲ್ಲೇ ಒಂದು ಹಾಸಿಗೆ ಕೆಳಗೆ ಮುಚ್ಚಿಡ್ತಾರೆ. ಆವಾಗ ಅಷ್ಟರೊಳಗೆ ಕಬ್ಬಾಬ್ ಬಿನ್ ಅರತ್ ಹೆದರಿ ಏನು ಮಾಡ್ತಾನೆ, ಒಳಗೆ ಹೋಗಿ ಒಂದು ರೂಮ್ನಾಗ ಅಡ್ಕೊಂಡು ಕುಂತು ಬಿಡ್ತಾನೆ. ಆಮ್ಯಾಗ ಕದ ತೆಗಿತಾರೆ. ತೆಗೆದ ಕೂಡಲೇ ಅವರು ತಂಗಿ ಒಳಗೆ ಕರಿತಾರೆ, ಸ್ವಾಗತ ಕೊಡ್ತಾಳೆ, ಏನೋ ಹೇಳ್ತಾರೆ ಬರ್ರಿ ಅಂತ ಹೇಳಿ. ಅವಾಗ ಇವ್ರು ಸಿಟ್ಲೆ ಕದ ತೂಗಿಸಿ ಯಾರದಾರ ಒಳಗೆ ಏನು ಮಾಡತ್ತೀರಿ, ಏನೋ ಓದಾತಿದ್ದು ಕೇಳಿದೆ ನಾನು ಅಂತ ಹೇಳ್ತಾರೆ. ಏನಿಲ್ಲ, ಏನು ಓದಾತಿಲ್ಲ, ನಾವು ಹಂಗೆ ಮಾತಾಡತ್ತಿದ್ದು ನಾವು ಗಂಡ ಹೆಂಡ್ತೀವಿ ಅಂತ ಹೇಳ್ತಾರೆ. ಇಲ್ಲ, ನೀವೇ ಮಾತಾಡೋದಿದ್ದಿಲ್ಲ, ಏನೋ ಓದಾಕೆ ಕುಂತಿದ್ರಿ ನೀವು, ನನಗೆ ಗೊತ್ತಾಗೈತಿ ಈಗ ನೀವು ಇಸ್ಲಾಂ ಧರ್ಮ ಸ್ವೀಕಾರ ಮಾಡಿರಿ ಅಂತ ಹೇಳಿ ಹೇಳ್ತಾರೆ. ಆವಾಗ ಅವರು ಸಯೀದ್ ಬಿನ್ ಜಯೀದ್ ಅವ್ರು ಹೇಳ್ತಾರೆ, ಇಲ್ಲ ನನ್ನ ತಮ್ಮ ಕೇಳ್ರಿಲೆ,
ನ್ಯಾಯೋಚಿತವಾದ ಮಾತು ನಿಮ್ಮ ಧರ್ಮ ಬಿಟ್ಟು ಬೇರೆ ಧರ್ಮದಾಗಿದ್ರೆ ಅದನ್ನು ಸ್ವೀಕಾರ ಮಾಡಬಾರ್ದೇನೋ ಅಂತೇಳಿ ಹೇಳ್ತಾರೆ. ಆವಾಗ ಈಗ ಹೇಳಿದ್ದೆ ನೋಡಿ ನೀನು ಏನೈತಲ್ಲ ನೀನು ಧರ್ಮದನದ ಶತ್ರು ಅಂಥೇಳಿ ಹೊಡ್ಯಾಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹೊಡಿತಾ ತಂಗಿ ಏನೈತಲ್ಲ ನಡು ಬಿಡ್ಸಾಕೆ ಬರ್ತಾಳೆ. ತಂಗಿಗೆ ಒಂದು ಏನೈತಲ್ಲ ಇಟ್ಟು ಕೊಡ್ತಾನೆ. ಕೊಟ್ಕೊಳ್ಳಿ ಅವ್ರ ಕಪಾಳ ಕೊಡ್ಕೊಳ್ಳಿ ಅವ್ರಿಗೆ ಏನೈತಲ್ಲ ರಕ್ತ ಬರೋಕ್ಕೆ ಸ್ಟಾರ್ಟ್. ಅವ್ರು ಹೋಗಿ ಒಂದು ಕಡೆ ಬೀಳ್ತಾರೆ. ಇವ್ರ ಗಂಡಗೆ ಬಿಡಾಕ ತಯಾರಿಲ್ಲರು ಉಮರ್ ರಜಿ. ಆವಾಗ ಸಿಟ್ಲೆ ಅವ್ರ ತಂಗಿ ಹೇಳ್ತಾಳೆ, ಏನು ಧರ್ಮ ನ್ಯಾಯೋಚಿತವಾದ ಮಾತು ನ್ಯಾಯ ಅವ್ರ ಧರ್ಮದಾಗ ಐತೆ ಅಂತ ಹೇಳಿದ್ರೆ ನಾನು ಅವ್ರ ಧರ್ಮನ ಕಬೂಲ್ ಮಾಡ್ತೀನಿ. ಈಗ ಅವ್ರ ಮುಂದಲ್ಲ ಅಷ್ಟಲ್ಲ ನಿನ್ನ ಮುಂದೆ ನಿನ್ನ ಮುಖದ ಮ್ಯಾಗ ಹೇಳ್ತೀನಿ ನಾನು, ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾ ಅನ್ನತ್ತಲ್ಲ ಯಾರಿಂದ ಏನಾಗೋದಿಲ್ಲ, ಅಲ್ಲಾಹ್ ನಿಂತಾಗ್ತೈತಿ, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನ ಪ್ರವಾದಿ ಅದಾರೆ, ನೀ ಏನು ಮಾಡ್ತೀವಿ ಮಾಡ್ಕೋಗು ಅಂಥೇಳಿ ಹೇಳ್ತಾರೆ. ಇಷ್ಟು ಅಂದ್ಕೊಳ್ಳೆ ಸೈಲೆಂಟ್ ಆಗಿಬಿಡ್ತಾರೆ. ಯಾಕಂತ ಹೇಳಿದ್ರೆ ಇಡೀ ಮಕ್ಕದಾಗ ಈ ದೊಡ್ಡ ದೊಡ್ಡ ಸರ್ದಾರ್ಗಳು ಉಮರ್ ರಜಾತನವ್ರ ಕಡೆ ಮಾತಾಡ್ಬೇಕಂದ್ರೆ ಹೆದರ್ತಿರ್ತಾರೆ. ಇವ್ರಿಗೆ ಇಷ್ಟು ಎಲ್ಲಿಂದ ಕಸು ಬಂತು, ಇವರು ನನ್ನ ಮುಂದೆ ಇಷ್ಟು ಎತ್ತರ ಧ್ವನಿಯಲ್ಲಿ ಮಾತಾಡತ್ತಾರ ಅಂಥೇಳಿ ಇವನು ಏನಂತಲ್ಲ ಒಂದು ನಾಚಿಕೆ ಆಗ್ತದೆ. ಗಂಡ್ಮಕ್ಳು ಗಂಡಸ್ತನ ಏನಂತ ಹೇಳಿದ್ರೆ ತನ್ನ ಸರಿ ಸಮಾನರವ್ರು ಇದ್ದವ್ರ ಜೊತೆಗೆ ಏನೈತಲ್ಲ ಸೆನ್ಸೋಡೋದು. ಇದು ಹೆಣ್ಮಕ್ಳ ಮೇಲೆ ಕೈ ಏನೈತಲ್ಲ ಎಬ್ಸೋದು ಒಂದು ಮರ್ಯಾದಸ್ಥರು ಏನೈತಲ್ಲ ಇದು ಶೋಭಾ ಕೊಡೋಂಗಿಲ್ಲ. ಇವ್ರು ಏನೈತಲ್ಲ ಕೈ ಎತ್ತಿರ್ಬಿಟ್ಟಿರ್ತಾರೆ, ತಮ್ಮ ಮೇಲೆ ತಮಗೆ ಏನೈತಲ್ಲ ನಾಚಿಕೆ ಬಂದು ಕುಂಡಿರ್ತಾರೆ. ಆಮ್ಯಾಗ ಅವ್ರ ತಂಗಿ ಕೆನ್ನೆ ಮೇಲೆ ಏನೈತಲ್ಲ ರಕ್ತ ಬರ್ತೈತಿ, ಅದು ವರ್ಷಕ್ಕಂತೇಳಿ ಹೋಗ್ತಾರೆ. ಅವಾಗ ಅವ್ರ ತಂಗಿ ಹೇಳ್ತಾರೆ ನನಗೆ ಮುಟ್ಬೇಡ ನೀನು ಅಂತ ಹೇಳ್ತಾರೆ. ಅವಾಗ ಏನು ಹೇಳ್ತಾರೆ ಅವರು, ಅಲ್ಲೇ ಇವರು ಹೊಡೆದಾಟದಾಗ ಏನೈತೈತಿ ಒಂದು ಅದು ಕುರಾನ್ ಏನು ಓದ್ತಿರ್ತಾರಲ್ಲ ಪೇಪರ್, ಆ ಪೇಪರ್ ಕಾಣ್ತೈತವ್ರು. ಆಮ್ಯಾಗ ಉಮರ್ ರಜಾತಲ್ಲ ಏನು ಮಾಡ್ತಾರೆ, ಆ ಪೇಪರ್ ತೊಗೊಳಕ್ಕೆ ಹೋಗ್ತಾರೆ. ಆ ಪೇಪರ್ ಏನು ಮಾಡ್ತಾರೆ, ಹೋದವರು ಅವ್ರ ತಂಗಿ ಏನೈತೆ ತೆಗೆದು ಕೈ ಹಿಡ್ಕೊತಾರೆ, ನಾ ಕೊಡೋಂಗಿಲ್ಲ ನಿಮ್ಗೆ ಅಂತ ಹೇಳಿ. ಅವಾಗ ಏನಂತಾರೆ, ಇಲ್ಲ ಕೋಡ್ ನನಗೆ ಬೇಕು, ಕೋಡ್ ಇದೆ ಅಂತ ಹೇಳ್ತಾರೆ. ಅವೆಲ್ಲ ಕೊಡೋಂಗಿಲ್ಲ ಅಂತ ಹೇಳ್ತಾರೆ. ಅವಾಗ ಉಮರ್ ರಜಾತನ ಹೇಳ್ತಾರೆ, ನನ್ನ ತಂಗಿ ನೀ ಈಗೇನು ಹೇಳಿದಲ್ಲ ಅದು ನನ್ನ ಹೃದಯದಾಗ ಇಳಿದೈತಿ, ನನಗೆ ಕೋಡದ, ನಾನು ಏನಾಯ್ತು ಓದ್ತೀನಿ ಅಂತ ಹೇಳ್ತಾರೆ. ಆವಾಗ ಅವ್ರ ತಂಗಿ ಏನು ಮಾಡ್ತಾರೆ, ತನ್ನ ಗಂಡಗೆ ನೋಡ್ತಾಳೆ, ಕೊಡ್ಲೇನ ಅಂತ ಕೇಳ್ತಾರೆ. ಅವ್ರಂತ ಆಯ್ತು ಕೊಡ ಅಂತ ಹೇಳಿ ಹೇಳ್ತಾರೆ. ತೊಗೊಂಡು ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೂತರೆ, ನಾವು ಈ ಕುರ್ಆನನ್ನು ನಿಮಗೆ ಇಳಿಸಿಕೊಟ್ಟಿರುವುದು ನಿಮ್ಮನ್ನು ಕಷ್ಟದಲ್ಲಿ ಸಿಲುಕಿಸಲಿಕ್ಕಲ್ಲ, ಇದು ಭಕ್ತಿಯುಳ್ಳವರಿಗಾಗಿ ಇರುವ ಉಪದೇಶವಾಗಿದೆ. ಭೂಮಿಯನ್ನು ಹಾಗೂ ಎತ್ತರದ ಆಕಾಶಗಳನ್ನು ಸೃಷ್ಟಿಸಿದವನೇ ಇದನ್ನು ಇಳಿಸಿಕೊಟ್ಟಿರುವನು. ಅವನು ಪರಮ ದಯಾಳು, ವಿಶ್ವ ಸಿಂಹಾಸನದಲ್ಲಿ ನೆಲೆಸಿರುವನು. ಆಕಾಶಗಳಲ್ಲಿರುವ, ಭೂಮಿಯಲ್ಲಿರುವ, ಅವುಗಳ ನಡುವೆ ಇರುವ ಮತ್ತು ಭೂಮಿಯ ತಳದಲ್ಲಿರುವ ಎಲ್ಲವೂ ಅವನಿಗೆ ಸೇರಿದೆ. ನೀವು ಅದೆಷ್ಟು ಧ್ವನಿ ಏರಿಸಿದರೂ ಅವನಂತೂ ಅತ್ಯಂತ ಗುಟ್ಟಿನ ಹಾಗೂ ಗುಪ್ತವಾಗಿಡಲಾದ ವಿಷಯಗಳನ್ನು ಖಂಡಿತ ಬಲ್ಲವನಾಗಿದ್ದಾನೆ. ಅಲ್ಲಾಹ್ ಅವನ ಹೊರತು ಬೇರೆ ದೇವರಿಲ್ಲ, ಅವನಿಗೆ ಅತ್ಯುತ್ತಮ ಹೆಸರುಗಳಿವೆ. ಅವ್ರ ಗಂಡ ಅಂತ ಟೆನ್ಷನ್ನಾಗಿ ನೋಡ್ತಿರ್ತಾರೆ. ಇವ್ರಿಗೆ ಇವನು ಓದಾಕ ಒಂಥರ ಮುಂದೆ ಏನು ಮಾಡ್ತಾರೆ ಅಂತ ಹೇಳಿ ಉಮರ್ ರಜಾತನು ಇಲ್ಲಿಗೆ ನಿಂತ ಒಂದು ವಾಕ್ಯ ಹೇಳ್ತಾರೆ. ಅದನ್ನು ಕೇಳಿ ಇವ್ರ ಮಕ್ಕದ ಮ್ಯಾಗಿಂದ ಎಲ್ಲನೂ ಮಾಯವಾಗಿ ಸಂತೋಷದ ಕಳೆ ಬರ್ತದೆ. ಆ ವಾಕ್ಯ ಏನಂತ ಹೇಳಿದ್ರೆ, ಮಿನ್ ಹ್ಯಾಜ ಫರ್ರತ್ ಖುರೇಶ್ನವರು ಇಂಥ ಕುರಾನ್ ನಿಂತ್ರ ಓಡಿ ಹೊಂಟಾರ. ಇದನ್ನು ಕೇಳೋದೈತೆ ಅವ್ರ ತಂಗಿ ಗಂಡಗ ಭಾಳ ಖುಷಿ ಆಯ್ತು. ಮತ್ತು ಉಮರ್ ರಜಲ್ಲಾಹು ತಾಲಾ ಅನ್ಹು ತಡ್ರಿ ನಾನು ಇದೆಲ್ಲ ಪೂರ್ತಿ ಓದ್ತೀನಿ ಅಂತ ಹೇಳಿ ಪೂರ್ತಿ ಓದಿದ್ರು ಅದನ್ನು. ಆಮ್ಯಾಗ ಒಳಗೆ ಕಬ್ಬಾಬ್ ಬಿನ್ ಅರತ್ ರಜಲ್ಲಾಹು ತಾಲಾ ಅನ್ಹು ಅವರು ಅಡ್ಕೊಂಡು ಕುಂತಿರ್ತಾರೆ. ಯಾಕಂತ ಹೇಳಿದ್ರೆ ಅವ್ರ ತಂಗಿಗೆ ಬಿಟ್ಟಿಲ್ಲ, ತಂಗಿ ಗಂಡಗೆ ಬಿಟ್ಟಿಲ್ಲ, ಇನ್ನು ನನಗೆ ಬಿಡ್ತಾರೆ ಅವ್ರು ಅಂಥೇಳಿ ಹೆದರಿ ಒಳಗೆ ಕುಂತಿರ್ತಾರೆ. ಇದೆಲ್ಲ ಶಾಂತ ಆಗಿದ್ದು ನೋಡಿ ಹೊರಗೆ ಬರ್ತಾರೆ. ಕಬ್ಬಾಬ್ ಬಿನ್ ಅರತ್, ಏನಪ್ಪ ನೀನು ಒಳಗದೇನ ಅಂತ ಕೇಳ್ತಾರೆ. ಹೌದು ನಾ ಒಳಗಿದ್ದೆ ಅಂತ ಹೇಳ್ತಾರೆ. ಕಬ್ಬಾಬ್ ಬಿನ್ ಅರತ್ ರಜಿಯಲ್ಲಾಹು ತಾಲಾ ಅನ್ಹು ಅವರು ಹೇಳ್ತಾರೆ, ಉಮರ್ ರಜಿಯಲ್ಲಾಹು ತಾಲಾ ಅನ್ಹು ಅವರೇ, ನೀವು ಸಂತೋಷ ಪಡ್ರಿ,
ಉಮರ್ ರಜಲ್ಲಾಹು ತಾಲಾನು ಅವ್ರು ಕೇಳ್ತಾರೆ, ಏನು ಸಂತೋಷ ಪಡೋದದ, ನಾನು ಈಗರೀಗ ಇಸ್ಲಾಮ್ದಾಗ ಬಂದೇನಿ ಅಂಥೇಳಿ. ಆವಾಗ ಕಬ್ಬಾಬ್ ಬಿನ್ ಅರದ್ ರಜಲ್ಲಾಹು ತಾಲಾನು ಅವ್ರು ಹೇಳ್ತಾರೆ, ಇಲ್ಲ, ಗುರುವಾರ ದಿನ ರಾತ್ರಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನ ಕಡೆ ದುವಾ ಕೇಳಿದರು. ಈ ಎರಡು ವ್ಯಕ್ತಿಯಿಂದ ಯಾರಿಗಾದರೂ ಒಬ್ರಿಗೇನೈತಲ್ಲ ನಮ್ಮ ಇಸ್ಲಾಮದ ತೌಫೀಕ್ ಕೊಡು ಅಂಥೇಳಿ, ಇಸ್ಲಾಮ್ದಾಗ ಬರುವಂಥ ಒಂದು ಅವಕಾಶ ಒದಗಿಸ್ಕೊಡು ಅಂಥೇಳಿ ದುವಾ ಕೇಳಿದ್ರೆ, ನನಗನ್ನಿಸ್ತೈತಿ ಅದನ್ನು ನೀವೇ ಅದಿರಿ, ಇನ್ನೊಬ್ಬರ ಅಮರ್ ಬಿನ್ ಹಿಶಾಮ್ ಇದ್ರು, ಆದ್ರೆ ನನಗನ್ನಿಸ್ತೈತೆ ನಿಮ್ಗೆ ಅಲ್ಲ ಏನೈತಲ್ಲ ಆಯ್ಕೆ ಮಾಡ್ಯಾನ ಅಂಥೇಳಿ ಹೇಳ್ತಾರೆ. ಉಮರ್ ರಜಲ್ಲಾಹು ತಾಲಾನು ಅವರು ಆಶ್ಚರ್ಯದಿಂದ ಕೇಳಿದ್ರು, ಕರೆನೋ ಹಿಂಗಂದ್ರೆ ಅಂತ ಹೇಳಿದ್ರು. ನಿಜವಾಗ್ಲೂ ನಾನೇ ಕೇಳೇನೆ, ಹಿಂಗೆ ಅಂದ್ರೆ ಇದೇ ದ್ವಾ ಕೇಳಿದ್ರ ಅಂತ ಹೇಳಿದ್ರು. ಹಂಗಾರೆ ನಡ್ರಿ, ಕರ್ಕೊಂಡು ನಡ್ರಿ ನನಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಕಡೆ ಅಂಥೇಳಿ ಹೇಳಿದ್ರು. ಎಲ್ಲರೂ ಸಂತೋಷದಿಂದ ಏನು ಮಾಡಿದ್ರೆ ಹೋದ್ರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದಾರಿ ಅರ್ಕಮ್ಗೆ. ಅಲ್ಲಿ ಏನು ಮಾಡಿದ್ರು ಅವ್ರು, ಹಿಂಗೆ ಹೋಗ್ಯಾರ ರೆಡಿ ಆಗಿದ್ದು, ಏನು ಕಡ್ಗ ಇಟ್ಕೊಂಡು ಹೋಗಿದ್ರಲ್ಲ ಇದೇ ಟೈಪ್ ಹೋಗ್ಬಿಟ್ರು. ಅಲ್ಲೇ ಹೋಗಿ ಕದ ಬಾರಿಸಿದ ಕೂಡಲೇ ಒಳಗಿಂತ ಒಬ್ಬರು ಏನೈತಲ್ಲ ಸ್ವಲ್ಪ ಓಪನ್ ಮಾಡಿದ್ರು. ಓಪನ್ ಮಾಡಿ ನೋಡಿದ್ರು, ಯಾರು ನೋಡೋ ಮಟ ಅಂತ ಹೇಳಿದ್ರೆ ಇವರು ಉಮರ್ ರಜಲ್ಲಾಹು ತಾಲಾನು ಅದಾರ. ಇವರು ಕೈಯಾಗ ಕಡ್ಗೈತಿ, ಪಟಕನ ಕದ ಬಂದ್ ಮಾಡಿದ್ರು. ಆಮೇಲೆ ಒಳಗೆ ಹೋಗಿ ಹೇಳಿದ್ರು, ಇಲ್ಲ ಉಮರ್ ಬಂದಾರ, ಕಡ್ಗ ತೊಗೊಂಡಾರ, ಭಾಳ ಸಿಟ್ನಾಗ ಅದಾರ ಅಂಥೇಳಿ. ಅವರು ಅಬೂಬಕರ್ ಸಿದ್ದಿಕ್ ರಜಲ್ಲಾಹು ತಾಲಾನು ಮತ್ತು ಬೇರೆ ಸಹಾಬಾಗಳು ಅದು ಇದ್ರು, ಅವರು ಟೆನ್ಷನಾಗಿ ಬಂದುಬಿಟ್ರು. ಏನು ಕಡ್ಗ ರೆಡಿಯಾಗಿ ಬಂದಾನು, ಏನು ಮಾಡ್ತಾನೋ ಏನಂತ. ಯಾಕಂದ್ರೆ ಇವರು ಭಾಳ ಯಂಗಿದ್ರೆ, ಸ್ಟ್ರಾಂಗ್ ಇದ್ರೆ ಎಲ್ಲರೂ ಹೆದರಾಕ ಕುಂತ್ರು. ಆವಾಗ ಅಷ್ಟರೊಳಗೆ ಇವರು ಒಡನಾಟದೊಳಗೆ ಹಮ್ಜಾ ರಜಲ್ಲಾಹು ತಾಲಾನು ಅವರು ಬಂದು ಕೇಳಿದ್ರು, ಏನು ಮಾತಾಡತ್ತೀರಿ ನೀವು ಗುಸು ಅಂತೇಳಿ. ಏನಿಲ್ಲ, ಉಮರ್ ಬಂದಾನು, ಉಮರ್ ಹೊರಗೆ ಅದಾನ. ಉಮರ್ ಬಂದ್ರೇನತ್ತ, ಹೋಗ್ರಿ ಹೋಗ್ರಿ ಕದ. ಒಳ್ಳೆಯ ಉದ್ದೇಶ ಇಟ್ಕೊಂಬಂದಿದ್ದ ಅಂತ ಹೇಳಿದ್ರೆ ಉಳಿದು ಹೋಗ್ತಾನೆ, ಕೆಟ್ಟ ಉದ್ದೇಶ ಇಟ್ಕೊಂಬಂದಿದ್ದ ಅಂದರೆ ಅವ್ನ ಕಡ್ಗ ತೊಗೊಂಡು ಅವನ ರುಂಡ ಹರಿಸ್ತಾನೆ, ನಾನು ಹೋಗಿ ಕದ, ಆ ಉಮರ್ ಇದ್ರೇನಂತ ಅಂಥೇಳಿ ಕದ ಓಪನ್ ಮಾಡಿಸ್ತಾರೆ ಹಮ್ಜಾ ರಜಲ್ಲಾಹು ತಾಲಾನು. ಆಮ್ಯಾಗ ಅವ್ರು ಬಂದು ಕೂಡಲೇ ಪಟಕ್ನ ಇರ್ತಲ್ಲ, ಅವ್ರು ಎಬಸಿ ಗಟ್ಟಿಯಾಗಿ ಹಿಡಿತಾರೆ. ಅವ್ರು ಹಿಡಿದು ಎಬಸಿ ನಿಲ್ಲಿಸಿ, ಉಮರ್ ರಜಲ್ಲಾಹು ತಾಲಾನು ನೀವು ಆವಾಗಿನವರೆಗೆ ಇಸ್ಲಾಮ್ದಾಗ ಬರೋಂಗಿಲ್ಲೇನೋ, ಹೆಂಗೆ ಅದು ಮತ್ತು ಸಮೂದ್ನವ್ರ ಮೇಲೆ ಶಿಕ್ಷೆ ಅವತೀರ್ಣ ಆಯಿತು, ಹಿಂದಿನ ಒಂದು ಕಾಮ್ಗಳ ಮ್ಯಾಗ ಒಂದು ಅಜಾಬ್ ಬಂತು, ಅವಾಗಿನ ಮಟ್ಟಿಗೆ ನೀವೇನೈತಲ್ಲ ಇಸ್ಲಾಂ ಸ್ವೀಕಾರ ಮಾಡೋಂಗಿಲ್ಲೇನೋ ಅಂಥೇಳಿ ಹೇಳ್ತಾರೆ. ಅವಾಗೇನು ಮಾಡ್ತಾರೆ, ಇಲ್ಲಪ್ಪ ಕೈ ಬಿಡ, ಇರಲಿ ಸ್ವಲ್ಪ ತಡಿ ಅಂಥೇಳಿ ಕೈ ಬಿಡೋದು ಬಿಡಿಸ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಮೇಲೆ ಕುರಾನ್ ಅವತೀರ್ಣ ಆಗ್ತಿರ್ತದೆ. ಆ ಸಮಯದಾಗ ಯಾರು ಡಿಸ್ಟರ್ಬ್ ಮಾಡೋಂಗಿಲ್ಲ ಅವ್ರಿಗೆ. ಆಮೇಲೆ ಅದೆಲ್ಲ ಆದಮೇಲೆ ಉಮರ್ ರಜಲ್ಲಾಹು ತಾಲಾನು ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹತ್ರ ಹೋಗಿ ಹತ್ತಿರ ಕುಂಡಿರ್ತಾರೆ. ಆವಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನು ಮಾಡ್ತಾರೆ, ಅವ್ರಿಗೆಲ್ಲ ತಿಳಿಸ್ತಾರೆ. ಆಮ್ಯಾಗ ಏನು ಮಾಡ್ತಾರೆ, ಅವರು ತಿಳಿಸಿದ ಕೂಡಲೇ ಉಮರ್ ರಜಲ್ಲಾಹು ತಾಲಾನು ಅವರು ಕಲ್ಮಾ ಓದ್ತಾರೆ, ಅಶ್ಹದು ಅನ್ ಲಾ ಇಲಾಹ ಇಲ್ಲಲ್ಲಾಹ್ ಅಶ್ಹದು ಅನ್ನ ಮುಹಮ್ಮದ್ ರಸೂಲುಲ್ಲಾಹ್ ಅಂಥೇಳಿ. ಆವಾಗ ಏನಾಯ್ತಲ್ಲ, ಅಬೂಬಕರ್ ಸಿದ್ದಿಕ್ ರಜಲ್ಲಾಹು ತಾಲಾನು ಅವ್ರು ಏನಾಯ್ತಲ್ಲ ಭಾಳ ಖುಷಿ ಆಗ್ತಾರೆ. ಎಲ್ಲರೂ ಭಾಳ ಖುಷಿ ಆಗ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಎರಡೆರಡು ರತ್ನಗಳು ಸಿಕ್ಬಿಟ್ಟಿರ್ತಾರೆ ಅವ್ರಿಗೆ. 3 ದಿವಸ ಮುಂಚೆ ಹಮ್ಜಾ ರಜಲ್ಲಾಹು ತಾಲಾನು ಅವರು ಇಸ್ಲಾಂ ಸ್ವೀಕಾರ ಮಾಡಿರ್ತಾರೆ, ಇವತ್ತು ಇವರು ಇಸ್ಲಾಂ ಸ್ವೀಕಾರ ಮಾಡಿರ್ತಾರೆ, ಭಾಳ ಖುಷಿ ಆಗ್ಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಎಲ್ಲರೂ ಕೂಡ ಇಷ್ಟು ಜೋರು ತಕ್ಬೀರ್ ಹೇಳ್ತಾರೆ. ಆ ತಕ್ಬೀರ್ ಏನೈತಲ್ಲ ಕಾಬೆ ಖಾನಾದಾಗ ಏನೈತಲ್ಲ ಕೇಳಿಸ್ತೈತಿ. ಅವ್ರಿಗೆ ಗೊತ್ತಾಗ್ಬಿಡ್ತೈತೆ, ಇವತ್ತು ಏನೋ ದೊಡ್ಡ ಗೇಮ್ ಆಗೈತಿ ಅವ್ರದ್ದು, ಏನೋ ಒಂದು ದೊಡ್ಡ ಜಯ ಸಿಕ್ಕೈತೆ ಅವ್ರಿಗೆ ಅಂಥೇಳಿ ಅವ್ರಿಗೆ ಗೊತ್ತಾಗ್ತದೆ. ಅಷ್ಟು ಜೋರು ಅಂತಲ್ಲ ಅವರು ತಕ್ಬೀರ್ ಓದ್ತಾರೆ. ಉಮರ್ ರಜಲ್ಲಾಹು ತಾಲಾನು ಅವರು ತಾನು ಇಸ್ಲಾಂ ಸ್ವೀಕಾರ ಮಾಡಿದ್ದ ಏನೈತಲ್ಲ ಮೊದಲು ಹೋಗಿ ಯಾರಿಗೆ ಹೇಳ್ಬೇಕಂತ ವಿಚಾರ ಮಾಡ್ತಾರೆ. ಇಸ್ಲಾಮದ ದೊಡ್ಡ ಶತ್ರು ಯಾರದಾರೆ, ಅಬು ಜಹಲ್ ಅದಾನ. ಅಬು ಜಹಲ್ಗೆ ಹೋಗಿ ಏನೈತಲ್ಲ ಮೊದಲು ಹೇಳೋ ಅಂತೇಳಿ ಹೋಗಿ ಕದ ಬಗರ್ಸ್ತಾನೆ. ಕದ ಬರೆದು ಖುಷಿಗಳೇ ಅವ್ರು ಬಂದು ಯಾರಂತ ಕೇಳ್ತಾರೆ, ಉಮರ್ ನಿಮ್ಗೆ ಗೊತ್ತಿರ್ಬೇಕು ನಾನು ಇಸ್ಲಾಂ ಸ್ವೀಕಾರ ಮಾಡೇನಿ ಅಂತ ಹೇಳ್ತಾರೆ. ಅವಾಗ ಅಬು ಜಹಲ್ ಅವ್ರು ಹೇಳ್ತಾರೆ, ಬೇಡ ಹಿಂಗೆ ಮಾಡಬೇಡ ಅಂತ ಕೇಳ್ತಾರೆ. ಯಾಕಂದ್ರೆ ಅವರ ತಂಗಿ ಮಗ ಆಗಿರ್ತಾನೆ ಉಮರ್ ರಜಲ್ಲಾಹು ತಾಲಾನು ಅವರು. ಇಲ್ಲ, ನಾನು ಇಸ್ಲಾಂ ಸ್ವೀಕಾರ ಮಾಡಿದ್ದೆ ನಾನು ಅಂತ ಹೇಳ್ತಾರೆ. ಹೋಗ ನೀನು ನಿನ್ನ ಧರ್ಮ ಹಾಳಾಗಿ ಹೋಗ್ರಿ ಅಂಥೇಳಿ ಕದ ಬಂದ್ ಮಾಡಿ ಒಳಗೆ ಹೋಗ್ಬಿಡ್ತಾರೆ. ಆಮ್ಯಾಗ ವಲೀದ್ ಬಿನ್ ಮುಗೀರ್ ಅವ್ರ ಕಡೆ ಹೋಗಿ ಹೇಳ್ತಾರೆ, ನಾನೇನೈತಲ್ಲ ಇಸ್ಲಾಂ ಸ್ವೀಕಾರ ಮಾಡೇನಿ ಅಂಥೇಳಿ. ಎಲ್ಲರಿಗೂ ಏನೈತಲ್ಲ ಮಕ್ಕದಾಗ ಅಡ್ಡಾಡಿ ಉಮರ್ ರಜಲ್ಲಾಹು ತಾಲಾನು ಅವ್ರು ಹೇಳ್ತಾರೆ. ಒಂದು ದಿವಸ ಉಮರ್ ರಜಲ್ಲಾಹು ತಾಲಾನು ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹತ್ರ ಬಂದು ಹೇಳ್ತಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೇ, ಏನು ನಾವು ನ್ಯಾಯದ ಮೇಲೆ ಇಲ್ಲನ ಅಂತ ಹೇಳಿ ಕೇಳ್ತಾರೆ.
ಇಲ್ಲ ನಾವು ನ್ಯಾಯದ ಮೇಲೆ ಅದೇವಲ್ಲ ಅಂತ ಹೇಳ್ತಾರೆ. ಮತ್ತು ನಮ್ಮ ನ್ಯಾಯದ ಮೇಲೆ ನಾವು ಇದ್ರೆ ನಮ್ದು ಏನೈತಲ್ಲ ಹೆಚ್ಚಿಗೆ ಅಧಿಕಾರ ಐತಿ ಖಾನಾ ಕಾಬಾದಾಗ. ನಾವು ಅಲ್ಲಿ ಹೋಗಿ ನಮಾಜ್ ಮಾಡೋಣ. ಇಲ್ಲಿ ಮನ್ಯಾಗ ಮುಚ್ಕೊಂಡು ಯಾಕೆ ನಾವು ಆರಾಧನೆ ಮಾಡೋದು? ನಾವು ನಮ್ಮ ಎಲ್ಲ ಆರಾಧನೆ ಅಲ್ಲಿ ಖಾನೆ ಕಾಬಾದಾಗ ಮಾಡೋಣ ಅಂತೇಳಿ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ, ಆತಂತೇಳಿ ಎಲ್ಲ ರೆಡಿ ಆಗ್ತಾರೆ. ರೆಡಿ ಆದ್ಮೇಲೆ ಏನಂತಾನೆ 2 ಲೈನ್ ಮಾಡ್ತಾರೆ. 2 ಲೈನ್ ಮಾಡಿ ಒಂದು ಲೈನದ ಲೀಡ್ರೆ ಉಮರ್ ರಜಲ್ಲಾಹು ತಾಲಾನು ಅವ್ರು ಆಗ್ತಾರೆ. ಇನ್ನೊಂದು ಲೈನದ ಲೀಡ್ರೆ ಹಮ್ಜಾ ರಜಲ್ಲಾಹು ತಾಲಾನು ಅವ್ರು ಆಗ್ತಾರೆ. ಇವ್ರು ಏನಂತಲ್ಲ ತಕ್ಬೀರ್ ಓದ್ಕೊಂಡು ಏನಂತಲ್ಲ ಖಾನೆ ಕಾಬಾದ ಕಡೆ ಹೋಗಕ್ಕೆ ನಿಲ್ತಾರೆ. ಹೋಗ್ತಾರೆ. ಹೋಗೋಬೇಕಾರೆ ಎಲ್ಲರೂ ಇವ್ರು ನೋಡ್ತಾರೆ. ಇವ್ರು ಅಬು ಜಹಲ್ ವಗೇರ ಅವರೆಲ್ಲ ನೋಡಿ ಏನಂತ ಮಾಡತ್ತಾರೆ, ಇವ್ರಿಗೆ ಯಾರಿಗೂ ತಡೆಯುವಂಥ ಏನೈತಲ್ಲ ಒಂದು ಧೈರ್ಯ ಮಾಡೋಂಗಿಲ್ಲ. ಯಾಕಂತ ಹೇಳಿದ್ರೆ 2 ಲೀಡ್ರ್ ಅದಾರೆ, ದೊಡ್ಡ ಲೀಡ್ರ್ ಅದಾರೆ. ಬೇಡ ಬಿಡ ಇವ್ರಿಗೆ ಏನೈತಲ್ಲ ಮುಟ್ಟೋದು ಸರಿ ಇಲ್ಲ ಅಂಥೇಳಿ ಸುಮ್ಮನೆ ಹೋಗ್ಲಿ ಬಿಡು, ಹೋಗುದು ಅಲ್ರಿ. ಯಾಕೆ ಏನು ಮಾಡ್ಬೋದು ಜಾಸ್ತಿ ಅಂದರೆ ಇವಾಗ ನಮಾಜ್ ಬಿಡ್ತಾರಲ್ಲ, ಕುರಾನ್ ಓದ್ತಾರೆ, ಓದ್ಲಿ ಬಿಡು ಅಂಥೇಳಿ ಓದಾಕೆ ಬಿಡ್ತಾರೆ ಅವರು. ನೋಡ್ರಿ, ಇಸ್ಲಾಂ ಪ್ರಚಾರದಾಗ ಇವರು ಎಷ್ಟು ದೌರ್ಜನ್ಯ ಮಾಡಾಕುಂತಾರೆ, ಎಷ್ಟು ದಬ್ಬಾಳಿಕೆ ಮಾಡಾಕ್ತಾರೆ, ಎಷ್ಟು ಶೋಷಣೆ ಮಾಡಾಕುಂತಾರೆ, ಅಷ್ಟು ಇವ್ರಿಗೆ ಏನೈತಲ್ಲ ರತ್ನಗಳು ಸಿಗತ್ತಾರ. ಒಬ್ಬರು ಉಮರ್ ರಜಲ್ಲಾಹು ತಾಲಾನು ಸಿಕ್ಕರು, ಒಬ್ಬರು ಹಮ್ಜಾ ರಜಲ್ಲಾಹು ತಾಲಾನು ಸಿಕ್ಕರೆ ಇದು ತಡೆಯುವಂಥ ಅವ್ರದ್ದು ಯೋಜನೆ ಏನೈತಲ್ಲ ಇದು ವಿಫಲ ಮಾತು. ದೌರ್ಜನ್ಯ ಮಾಡೋದು, ಇದು ಇವ್ರ ಮೇಲೆ ದಬ್ಬಾಳಿಕೆ ಮಾಡೋದು. ನೆಕ್ಸ್ಟ್ ಇವ್ರು ಅದ್ರೊಳಗೆ ಒಬ್ಬ ಏನಿದ್ದ ಉತುಬಾ, ಅವ್ರು ಏನೈತಲ್ಲ ಒಂದು ದಿವ್ಸ ನೋಡ್ತಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಖಾನೆ ಕಾಬಾದಾಗ ನಮಾಜ್ ಮಾಡ್ತಿರ್ತಾರೆ. ಅವಾಗ ಅವರು ಎಲ್ಲರಿಗೂ ಹೇಳ್ತಾರೆ, ನೋಡು ಒಂದು ಒಳ್ಳೆ ಚಾನ್ಸ್ ಸಿಕ್ಕೈತಿ, ಅವರು ಇಲ್ಲೇ ಅದಾರೆ, ಖಾನೆ ಕಾಬಾದಾಗ ಅದಾರೆ. ಈ ಥರ ನಾವು ಶೋಷಣೆ ಮಾಡಿದ್ರೆ, ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದರೆ ಇವ್ರದ್ದು ಏನೈತಲ್ಲ ಯೋಜನೆ ನಿಲ್ಲಂಗಿಲ್ಲ. ಇವ್ರಿಗೇನೈತಲ್ಲ ಒಂದ್ಸಲ ಇನ್ನೊಂದ್ಸಲ ಮಾತಾಡಿ ನಮ್ಮ ಸಮಸ್ಯೆ ಏನೈತಲ್ಲ ಬಗೆಹರಿಸ್ಕೊಳ್ಳೋಣ ಅಂತೇಳಿ ಇವ್ರು ಸೇರಿ ಏನೈತೆ ನಮ್ಗೆ ಅನುಮತಿ ಕೊಡ್ರಿ, ನಾವು ಹೋಗಿ ಅವ್ರ ಕೂಡ ಮಾತಾಡ್ತೇವೆ ಅಂಥೇಳಿ ಏನೈತಲ್ಲ ಅನುಮತಿ ಕೇಳ್ತಾರೆ. ಆಯ್ತು ಹೋಗ್ರಿ, ನೀವೇನೈತಲ್ಲ ಮಾತಾಡೋದೈತಿ ಮಾತಾಡ್ಕೊಂಬರ್ರಿ ಅಂಥೇಳಿ ಅಬು ಜಹಲ್ ಅದು ಹೇಳಿ ಕಳಿಸ್ತಾನೆ ಇವ್ರಿಗೆ. ಇವ್ರು ವಲೀದ್ ಬಿನ್ ಮುಗೀರ ಆಮೇಲೆ ಇವ್ರು ಏನೈತಲ್ಲ ಹೋಗ್ತಾರೆ. ಹೋಗಿ ಏನಂತ ಕೇಳ್ತಾರೆ, ನೋಡ್ರಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಕ್ಕಾದ ಪರಿಸ್ಥಿತಿಗಳು ನಿಮ್ಮ ಕಣ್ಣು ಮುಂದೆ ಅದಾವು. ನೀವು ಭಾಳ ಮರ್ಯಾದಸ್ಥರಿದ್ದೀರಿ, ನ್ಯಾಯವಂತರಿದ್ದೀರಿ. ಆಮೇಲೆ ನೀವು ಮಕ್ಕಾದಾಗ ಅಶಾಂತಿ ಹುಟ್ಟಿಸಿದ್ದು ಇದು ಎಲ್ಲರಿಗೂ ಗೊತ್ತೈತಿ. ಇದೆಲ್ಲ ನೀವು ನಿಮ್ಮ ಹಿರಿಯರ ದೇವ್ರುಗಳ್ಗೆ ಎಲ್ಲರಿಗೂ ಸುಳ್ಳಂತ ನಿಲ್ಲಿಸಿರಿ. ಇದೆಲ್ಲ ಮಾಡೋದಾಗ ಏನರ ಒಂದು ಉದ್ದೇಶ ಇರ್ಬೇಕಲ್ಲ ನಿಮಗೆ. ಏನರ ಉದ್ದೇಶ ಇದ್ರೆ ಹೇಳ್ರಿ, ನಾವು ಅದನ್ನು ಪೂರ್ತಿ ಮಾಡ್ತೇವೆ. ನಿಮ್ಗೆ ಇದರಿಂದ ನೀವು ಭಾಳಷ್ಟು ಹಣವನ್ನು ಕೊಡಿಸ್ಬೇಕಂತ ಹೇಳಿದ್ರೆ ಹೇಳ್ರಿ, ಸೀದಾ ಹೇಳಿಬಿಡ್ರಿ. ನಾವು ನಿಮ್ಗೆ ಏನಂತಲ್ಲ ಸಂಪತ್ತನ್ನು ಜಮಾ ಮಾಡಿಕೊಡ್ತೀವಿ, ನೀವು ಯೋಚಿಸ್ಲಾರ್ದಷ್ಟು ಏನಂತಲ್ಲ ಸಂಪತ್ತು ಜಮಾ ಮಾಡಿಕೊಡ್ತೀವಿ. ಇಲ್ಲಪ್ಪ ನಾನು ಇದನ್ನೆಲ್ಲ ನಾನು ಹಿರಿಯ ಮಾಡಾಕುಂತೀನಿ ಅಂತ ಹೇಳಿದ್ರೆ, ಸರ್ದಾರ್ ಮಾಡಾಕ್ತೀನಿ ಅಂತ ಹೇಳಿದ್ರೆ ನಿನಗೇನಂತಲ್ಲ ನಾವೆಲ್ಲನೂ ಸರ್ದಾರ್ ಮಾಡ್ತೀವಿ. ಇಲ್ಲ ನೀನು ಭಾಷೆ ಆಗ್ಬೇಕಂತ ಹೇಳಿದ್ರೆ ನಾವು ಅಹಂಕಾರ ಎಲ್ಲರಿಗೂ ಭಾಷೆ ಅಂಥೇಳಿ ಯಾರಿಗೂ ನಂಬಂಗಿಲ್ಲ. ಆದ್ರೆ ನಿನ್ನ ಸಲ ಏನೈತಲ್ಲ ನಾವೆಲ್ಲರೂ ಒಪ್ತೀವಿ ನೀನು ಭಾಷೆ ಅದಿ ಅಂಥೇಳಿ ಹೇಳ್ತಾರೆ. ಇಲ್ಲಪ್ಪ ನಿನಗೆ ಇದರಿಂದ ಒಂದು ಯಾವುದೋ ಹೆಣ್ಣಿಂದ ಮದುವೆ ಆಗೋದೈತೆ ಅಂತ ಹೇಳಿದ್ರೆ ಹೇಳಿ, ಕೈ ಮಾಡಿ ತೋರಿಸ, ಆ ಹೆಣ್ಣಿಗೆ ಏನಂತಲ್ಲ ಕರ್ಕೊಂಬಂದು ನಿನಗೆ ಕೊಟ್ಟು ನಾವು ಮದುವೆ ಮಾಡಿಸ್ತೇವೆ. ಇಲ್ಲ ನಿನಗೆ ಮ್ಯಾಗ ಏನರ ಜಿನ್ ಅಥವಾ ದೆವ್ವಿಂದ ಒಂದು ಯಾವ್ದಾರ ಒಂದು ಶೈತಾನಿನ ಗಾಳಿ ಶಕ ಆಗೈತೆ ಅಂದರೂ ಹೇಳ್ರಿ, ಅದನ್ನೆಲ್ಲ ಒಂದು ನಿವಾರಣೆ ಮಾಡೋ ಸಲುವಾಗಿ ನಾವು ಖರ್ಚು ಮಾಡ್ತೇವೆ ಬೇಕಾದ್ರೆ ಅಂತ ಹೇಳ್ತಾರೆ. ಅವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಆಯ್ತು ಹೇಳ್ರಿ, ನೀವು ಏನೇನು ಹೇಳ್ಬೇಕನ್ನತ್ರಿ ಹೇಳ್ರಿ ಅಂತ ಹೇಳ್ತಾರೆ. ಇಲ್ಲ ಇಷ್ಟ ಹೇಳೋದು ನಮ್ದು. ಏನು ನಿಮ್ಗೆ ಹೇಳ್ರಿ, ಹೆಣ್ಣು ಬೇಕಾ ಅಥವಾ ನಿಮ್ಗೆ ಮಹಾರಾಜರ ಆಗ್ಬೇಕಾ ಅಥವಾ ನಿಮಗೆ ಸಂಪತ್ತು ಬೇಕಾ, ಏನು ಬೇಕು ಹೇಳ್ರಿ, ನಾವು ಕೊಡಕ್ಕೆ ರೆಡಿ ಇದೆ ಅಂತ ಹೇಳ್ತಾರೆ. ಆವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಾಮೀಮ್ ಸಜ್ದಾನು ಓದಿ ಅವ್ರಿಗೆ ಹೇಳ್ತಾರೆ. ಅಷ್ಟು ಮಠ ಅಂತ ಹೇಳಿದ್ರೆ ಅವ್ರದ್ದು ಎಲ್ಲ ನೀರೇ ಇಳಿದ್ಬಿಟ್ಟಿರ್ತೈತೆ. ಹಾಮೀಮ್ ಸಜ್ದಾದ ಅರ್ಥ ಕೇಳಿ ಆಮ್ಯಾಗ ಏನು ಮಾಡ್ತಾರೆ ಅವರು, ಇಂಥ ಶಿಕ್ಷೆದೇನೋ ತಲ್ಪ ನಿನ್ನ ಬಾಯಿಂದ ನೀನು ತೆಗಿಬೇಡ, ಯಾಕಂತ ಹೇಳಿದ್ರೆ ನೀ ಏನು ಬಾಯಿಂದ ತೆಗೆದು ಅದು ನಿಜಾನ ಆಗಿಬಿಡ್ತೈತಿ, ಇಂಥದ್ದೆಲ್ಲ ಶಿಕ್ಷೆದ ಬಗ್ಗೆ ಅದು ನಮಗೆಲ್ಲ ಹೇಳಬೇಡ ಅಂಥೇಳಿ ಹೇಳ್ತಾರೆ. ಆವಾಗ ಇಬ್ಬರು ಮಕ್ಕಳು ಇಸ್ಕೊಂಡು ಅಬು ಜಹಲ್ ಕಡೆ ಬರ್ತಾರೆ. ಅಬು ಜಹಲ್ ದೂರ ನಿಂತು ನೋಡಿ ಹೇಳ್ತಾನೆ, ನಾನು ಆನೆ ಮಾಡಿ ಹೇಳ್ತೀನಿ, ಇವ್ರು ಯಾವ ಮಕ ತೊಗೊಂಡು ಹೋಗಿದ್ರಲ್ಲ ಆ ಮಕ ತೊಗೊಂಡು ವಾಪಸ್ ನಮ್ಮ ಕಡೆ ಬರತ್ತೀರಿ, ಈಗ ಏನಂತಲ್ಲ ನಿರಾಶರಾಗಿ ಬರತ್ತಾರೆ ಇವ್ರು ಅಂತ ಹೇಳ್ತಾನೆ. ಆದರೂ ಎಲ್ಲರೂ ಕೇಳ್ತಾರೆ ಏನಾಯ್ತು ಅಂಥೇಳಿ. ಆವಾಗ ಉತ್ಬಾ ಹೇಳ್ತಾರೆ, ಇಲ್ಲ ಆನೆ ಮಾಡಿ ಹೇಳ್ತೇನೆ, ನಾನು ಈಗೊಂದು ಇಂಥ ಕುರಾನ್ ಕೇಳಿ ಬಂದೆ ನಾನು, ಅದರಿಂದ ನನಗೆ ಅನಿಸ್ತೈತಿ ಇದು ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಬಂದೇ ಇರ್ತದೆ. ಯಾಕಂತ ಹೇಳಿದ್ರೆ ಅವರು ಬಿಟ್ಬಿಟ್ರೆ ನೀವು ಇಡೀ ಅರಬ್ನ ಕೂಟ ಏನೈತಲ್ಲ ಸಂಚಾಡಕ್ಕೆ ತಯಾರದಾರ. ಅವರು ಈಗ ಶಾಂತವಾಗಿ ಕೊಂಡ್ರವ್ರಲ್ಲ.
ಅವ್ರೇನಂತಾರೆ ನಾನು ಇಡೀ ಜಗತ್ತಿನ ಪ್ರವಾದಿ ಅದನ್ನಂತ ಹೇಳ್ತಾರೆ. ಅದ್ರ ಸಲುವಾಗಿ ನೀವು ಅವ್ರಿಗೆ ಹೊಡೆದ್ರಂದ್ರೆ ನೀವೇನು ಹೇಳ್ತೀರ ಆ ಥರ ಆಗುತ್ತೆ. ಆದ್ರೆ ಅವ್ರು ಅರಬ್ನವ್ರು ಹೊಡೆದ್ರು ಅಂತ ಹೇಳಿದ್ರೆ ಅವ್ರು ಏನು ಹೇಳ್ತಾರಲ್ಲ ಅದು ನಿಜ ಆಗ್ತೈತೆ. ಅದ್ರ ಸಲುವಾಗಿ ಅವರನ್ನು ಅನುಸರಿಸೋದು ನಮ್ದು ಒಂದು ಯೋಗ್ಯ ಐತಿ ಅಂತ ಹೇಳಿ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ಅಬು ಜಹಲ್ ಅಂತಾನೆ, ಒತ್ತುಬಾ ನಿನ್ನ ಮ್ಯಾಗೂ ಜಾದು ಆಯ್ತು ನೋಡಿ ಅಂತ ಹೇಳ್ತಾನೆ. ನೀನು ಅವ್ರ ಜಾದೂದ ವಶದಾಗ ಬಂದುಬಿಟ್ಟು ಅಂತ ಹೇಳ್ತಾರೆ. ಉತ್ಬಾ ಬಿನ್ ರಬಿಯಾ ಆಮೇಲೆ ಹೇಳ್ತಾರೆ, ಹೌದು ಮಾತಂಕರ್ ಕರೆಕ್ಟ್, ಹಿಂಗೆ ಜಾದೂಗರ್ ಅಂತ ಹೇಳ್ತಿದ್ವಿ ನಾವು, ಆದ್ರೆ ನೀನೊಂದ್ಸಲ ಕುರಾನ್ ಕೇಳಿ ನೋಡ ನಿನಗೂ ಗೊತ್ತಾಗ್ತೈತೆ ಅಂತ ಹೇಳ್ತಾರೆ. ಆತ ಇನ್ಶಾಲ್ಲ ನಾವು ಇವತ್ತು ಇಲ್ಲಿಗೆ ಮುಗಿಸೋಣ. ಮುಂದಿನ ಭಾಗದಲ್ಲಿ ನಾವು ಮೆಹರಾಜ್ ಬಗ್ಗೆ ತಿಳ್ಕೊಳ್ಳೋಣ ಇನ್ಶಾಲ್ಲ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.